ಗುಲಾಮಿ ಸಂತತಿಯ ಕೊನೆಯ ದೊರೆಗಳಾಗಿರುವಂಥ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳನ್ನು ದೆಹಲಿಯ ಹೊರವಲಯದಲ್ಲಿ ಅವರನ್ನು ಸಂಹಾರ ಮಾಡುವುದರ ಮೂಲಕ ಒಂದು ಸಾಮ್ರಾಜ್ಯವನ್ನು ಕಟ್ತಾರೆ. ಆ ಸಾಮ್ರಾಜ್ಯದ ಹೆಸರು ಏನಂದ್ರೆ ಖಿಲ್ಜಿ ಸಂತತಿ ಅಂತ ಓದ್ತೀವಿ. ಖಿಲ್ಜಿ ಮನೆತನ ಅಥವಾ ಖಿಲ್ಜಿ ಸಂತತಿ. ಈ ಖಿಲ್ಜಿ ಸಂತತಿಯ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1290ರಿಂದ 1320ರವರೆಗೆ ಓದ್ತೀವಿ. 1290ರಿಂದ 1320ರವರೆಗೆ ಖಿಲ್ಜಿ ಸಂತತಿ. ಬಹುಶಃ ಇದರ ಮೇಲೆ ಏನು ಕ್ವಶನ್ ಕೇಳ್ಯಾನ ಅಂತಂದ್ರೆ, ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂಥ ಒಂದು ಮನೆತನ ಇದು. ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ, ಅತ್ಯಂತ ಕಡಿಮೆ ಅವಧಿ. ಎಲ್ಲಾ ಮನೆತನಗಳು, ಅದರ ವಿಶೇಷವಾಗಿ ಸುದೀರ್ಘವಾಗಿ ಆಳಿದವರು ತುಘಲಕ್ ಸಂತತಿ. ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂಥ ಮನೆತನ ಯಾವುದಂದ್ರೆ ಖಿಲ್ಜಿ ಸಂತತಿ. ಖಿಲ್ಜಿ ಸಂತತಿಯ ಸ್ಥಾಪಕ ಯಾರಂದ್ರೆ ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿ. ಈ ಜಲಾಲುದ್ದೀನ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ ಖಿಲ್ಜಿ ಮನೆತನದ ಸ್ಥಾಪಕನಾಗಿದ್ದ. ಈತ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳ ದಂಡನಾಯಕನಾಗಿ ಕೆಲಸ ಮಾಡುವ ಸಮಯದಲ್ಲಿ ಅವರು ಅಸಮರ್ಥರಾಗಿದ್ರು, ವಿಲಾಸಿ ಜೀವನ ಮಾಡ್ತಾ ಇದ್ರು, ಮತ್ತು ಹೇಳಿದ್ದೇ ಹೇಳೋರು, ಅಂದಿದ್ದು ಅನ್ನೋದು, ಹೇಳಿದ್ದೆ ಹೇಳೋದು, ಚಂತನ ಮಕ್ಕೊಳ್ಳೋದು, ಲೈಟ್ ಕಪ್ ಜ್ಯೂಸ್ ಕುಡಿದು ಮತ್ತಿಬ್ರು ಕುಡಿದು. ಈ ರೀತಿ ಅವರಿಬ್ಬರ ಆಳ್ವಿಕೆಯನ್ನು ಕಂಡಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿ ಏನಂತಂದ್ರೆ, ಇವರನ್ನು ಯಾಕೆ ನಾನು ಸಂಹಾರ ಮಾಡಬಾರದು, ಯಾಕೆ ನಾನು ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟಬಾರದು ಅಂತ ತಿಳ್ಕೊಂಡು ಈತ ಗುಲಾಮ ಸಂತತಿಯ ಕೊನೆಯ ಸುಲ್ತಾನರಾಗಿರುವಂಥ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳು, ಯಾರವ ನಿಮ್ಮಂಗನವ, ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳನ್ನ ದೆಹಲಿಯ ಹೊರವಲಯ, ಆ ದೆಹಲಿಯ ಹೊರವಲಯವಾಗಿರುವಂಥ ಒಂದು ವಿಶಿಷ್ಟವಾಗಿರುವಂಥ ಸ್ಥಳ ಯಾವುದಂದ್ರೆ ಕಿಲೋಬ್ರಿ ಅನ್ನುವಂಥ ಸ್ಥಳ. ಈ ಕಿಲೋಬ್ರಿ ಅನ್ನುವಂಥ ಸ್ಥಳದಲ್ಲಿ ಏನು ಮಾಡಿದ ಅಂತಂದ್ರೆ ಇವರನ್ನು ಸೋಲಿಸ್ತಾರೆ. ಆ ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳನ್ನ ಕಿಲೋಬ್ರಿ ಎಂಬ ಸ್ಥಳದಲ್ಲಿ ಸೋಲಿಸಿ ಆ ಕಿಲೋಬ್ರಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡವನೇ ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿ ಕಿಲೋಬ್ರಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಆದರೆ ಆರಂಭದಲ್ಲಿ ದೆಹಲಿಯ ಕೆಲವು ಮೌಲ್ವಿಗಳು, ದೆಹಲಿಯ ಕೆಲವು ಮಂತ್ರಿಗಳು, ದೆಹಲಿಯಲ್ಲಿರ್ತಕ್ಕಂಥ ಕೆಲವೊಂದು ಶಿಷ್ಟಾಚಾರವಾಗಿರುವಂಥ ಜನಾಂಗ ಈ ಜಲಾಲುದ್ದೀನ್ ಖಿಲ್ಜಿ ಆಳ್ವಿಕೆಯನ್ನು ವಿರೋಧಿಸಿದ್ರು. ಆಗಲ್ಲ ಅಂದ್ರವರು, ನೀನು ದೆಹಲಿಗೆ ಬಂದರ ಬಾ, ನೀ ಬಾ ಅಂದಾಗ ಜಲಾಲುದ್ದೀನ್ ಖಿಲ್ಜಿ ಅಂದ, ಕೈಕೋಬಾದ್ ಮತ್ತು ಕಯಾಮಸ್ ಅನ್ನುವಂಥ ವ್ಯಕ್ತಿಗಳನ್ನೇ ಸಂಹಾರ ಮಾಡಿ ನಾನು ಅಧಿಕಾರಕ್ಕೆ ಬಂದಿದ್ದೇನೆ. ಈತನ ಮನಸ್ಸು ಹೆಂಗಿತ್ತಂದ್ರೆ ಉದಾರ ಗುಣವನ್ನು ಹೊಂದಿದ್ದ. ಆ ಉದಾರ ಗುಣವನ್ನು ಹೊಂದಿ ಹಣವನ್ನು ದಾನ ಮಾಡಿದ್ದರಿಂದ ಸಾಮ್ರಾಜ್ಯದಲ್ಲಿ ಏನೋ ಒಂದು ಬದಲಾವಣೆ ತರುವಂಥ ವಿಚಾರವನ್ನು ಮಂಡಿಸಿದ್ದರಿಂದ ಎಲ್ಲ ವ್ಯಕ್ತಿಗಳು ಅವನಿಗೆ ಆಹ್ವಾನ ಕೊಡ್ತಾರೆ. ನಂತರ ಕಿಲೋಬ್ರಿಯಿಂದ ದೆಹಲಿಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿಕೊಂಡ. ಕಿಲೋಬ್ರಿಯಿಂದ ದೆಹಲಿಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿಕೊಂಡ ಇವ ಹೈಯೆಸ್ಟ್ ಮುಸಲ್ಮಾನರಿಗೆ ಮಹತ್ವ ಕೊಡ್ತಾನೆ. ಒಂದು ಮಾತು ಹೇಳ್ತಾನೆ, ಒಂದು ಕೋಟೆಗಿಂತ ಒಬ್ಬ ಮುಸಲ್ಮಾನನ ಸ್ಥಿರ ಮುಖ್ಯ ಅಂತ. ಒಂದು ಕೋಟೆ, ಒಂದು ಬೃಹತ್ ಪ್ರಮಾಣದ ಕೋಟೆ ಇದೆಯಲ್ಲ, ಆ ಕೋಟೆಗಿಂತ ಒಬ್ಬ ಮುಸಲ್ಮಾನನ ಸ್ಥಿರ ಮುಖ್ಯ ಅಂತೇಳಿ ವಾದ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ಜಲಾಲುದ್ದೀನ್ ಖಿಲ್ಜಿ. ಈ ಜಲಾಲುದ್ದೀನ್ ಖಿಲ್ಜಿ ಏನೇನು ಜಸ್ಟ್ ಅಧಿಕಾರಕ್ಕೆ ಬಂದಿದ್ದ, ಅಧಿಕಾರಕ್ಕೆ ಬರುವ ಸಮಯದಲ್ಲಿ ಅದು ಏನೋ ಗೊತ್ತಿಲ್ಲ, ದೆಹಲಿ ಮನೆತನದ ಒಂದು ವಿಶೇಷ ಏನಂದ್ರೆ ಪದೇ ಪದೇ ಅವ್ರ ಮೇಲೆ ಮಂಗೋಲಿಯನರು ದಾಳಿ. ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿ ಭಯಂಕರ ಎತ್ತರವನು. ಈ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿ ಇವನ ಮೇಲೆ ದಂಡೆತ್ತಿ ಬಂದ. ಈ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿ ಹಲುಬಾ ಅಂತ ಅವನು ಬೆಂಬಲ. ಅವನು ಆ ಹಲುಬಾ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನಂದ್ರೆ ಅಬ್ದುಲ್ಲಾ ಹೇಳ್ತಾನೆ, ಸುಮ್ ದಾಳಿ ಮಾಡು, ನುಗ್ಗು, ಹೊಡಿ. ಹಲುಬಾ ಅನ್ನುವಂಥ ವ್ಯಕ್ತಿಯ ಬೆಂಬಲದಿಂದ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿ ಮಂಗೋಲಿಯನರ ನಾಯಕ ಇವನ ಮೇಲೆ ದಾಳಿ ಮಾಡಿದಾಗ ಈ ಜಲಾಲುದ್ದೀನ್ ಖಿಲ್ಜಿ ಬಹಳಷ್ಟು ಸೂರನಾಗಿದ್ದ, ಅದ್ಭುತ ವ್ಯಕ್ತಿ ಇದ್ದ. ಆ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿನ ಸೋಲಿಸಿಬಿಡ್ತಾನೆ. ನೋಡಿ, ಒಂದು ವಿಶೇಷ, ಮಂಗೋಲಿಯರನ್ನ ಸೋಲಿಸ್ತಾನೆ. ಮಂಗೋಲಿಯನರ ಬುಡಕಟ್ಟು ಜನಾಂಗವನ್ನು ಸೋಲಿಸಿ ಅವ್ರನ್ನ ಬಂಧಿಸ್ತಾನ, ಕಂಬ ಕಟ್ಟಿ ಹಾಕ್ತಾನ, ಬಿಡ್ತಾನೆ. ಆ ಡೇಟ್ ಒಳ್ಳೊಳ್ಳೆ ದಾಳಿ ಮಾಡ್ತಾರಿ. ಅಣ್ಣ 30,000 ಜನರನ್ನ ಬಂಧಿಸ್ತಾನೆ. ಆ 30,000 ಜನರನ್ನ ಬಂಧಿಸಿ ಅವರಿಗೆ ಬುದ್ಧಿ ಹೇಳಿ, ಇನ್ನು ಮುಂದ ನಾ ಹೇಳಿದಂಗೆ ಕೇಳಬೇಕು, ಹ್ಞೂನ್ರಿ. ಆ 30,000 ಜನರನ್ನ ಧರ್ಮಕ್ಕೆ ಬದಲಾವಣೆ ಮಾಡ್ತಾನೆ. ಅವರಿಗೆ ದೆಹಲಿಯಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲು ಅವಕಾಶ ಕೊಟ್ಟ, ಅವರಿಗೆ ಆಶ್ರಯ ಕೊಟ್ಟ, ಊಟ ಕೊಟ್ಟ, ಬಟ್ಟೆ ಕೊಟ್ಟ. ಅಳವಾರ್ದ್ಯಾರು ಆ 30,000 ಜನರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದ್ದರಿಂದ ಅವರನ್ನು ನವ ಮುಸಲ್ಮಾನರು ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ, ನವ ಮುಸಲ್ಮಾನರು.
ನವ ಮುಸಲ್ಮಾನರು 30,000 ಮಂಗೋಲಿಯರನಿಗೆ ಸಪ್ರೇಟ್ ಆಗಿ ಅವರನ್ನು ಕರೆಸಿ ಅವ್ರಿಗೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ಅವರನ್ನು ಸಪ್ರೇಟ ಧರ್ಮಕ್ಕೆ ಸ್ವೀಕಾರ ಮಾಡ್ಕೊತಾನೆ. ಅವರನ್ನು ನವ ಮುಸಲ್ಮಾನರಂತ ಕರೀತಾರೆ. 30,000 ಜನರನ್ನ ನವ ಮುಸಲ್ಮಾನರು. ಈತನ ಆಳ್ವಿಕೆಯನ್ನು ಬಹಳ ಸಮೀಪದಿಂದ ಕಂಡಂಥ ವ್ಯಕ್ತಿ ಇವನ ಅಳಿಯ. ಇವನ ಅಳಿಯನ ಹೆಸರು ಏನಂದ್ರೆ ಅಲಿ ಗುರ್ಸಾವ್ ಅಂತ ಕರಿತೀವಿ. ಅಲಿ ಗುಸ್ರಾವ್. ಅಲಿ ಗುಸ್ರಾವ್ ಅಂತಂದ್ರು ಒಂದೇ, ಅಲ್ಲಾವುದ್ದೀನ್ ಖಿಲ್ಜಿ ಅಂದ್ರು ಒಂದೇ. ಆತ ಕಾರ ಹಾಗೂ ಮಾಣಿಕ್ಯ ಅನ್ನುವಂಥ 2 ಪ್ರಾಂತ್ಯಗಳಿದ್ದು ಆ ಕಾರ ಮತ್ತು ಮಾಣಿಕ್ಯ ಪ್ರಾಂತ್ಯದ ಮುಖ್ಯಸ್ಥನಾಗಿ ಸೇವೆ ಮಾಡುವಂಥ ಅಳಿಯನೂ ಹೌದು, ದಂಡನಾಯಕನೂ ಹೌದು, ಸಾಕು ಮಗನೂ ಹೌದು. ಅಲಿ ಗುರ್ಸ್ರಾವ್ ಅಥವಾ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ ಈತನ ಆಳ್ವಿಕೆಯನ್ನು ಅತ್ಯಂತ ಸಮೀಪದಲ್ಲಿ ಕಂಡು ಅವನಿಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದ, ಸಹಾಯವನ್ನು ಮಾಡಿದ್ದ. ಆದ್ದರಿಂದ ಕಾರ ಹಾಗೂ ಮಾಣಿಕ್ಯ ಪ್ರಾಂತ್ಯದ ರಾಜ್ಯಪಾಲನಾಗಿ ಸೇವೆಯನ್ನು ಮಾಡುವ ಸಮಯದಲ್ಲಿ ಅವನು ಹೇಳಾರ ಕೇಳಾರ ಏನು ಮಾಡಿದ ಅಂದ್ರೆ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ದೇವಗಿರಿಯ ಮೇಲೆ ದಾಳಿ ಮಾಡಿ ಅಪಾರ ಪ್ರಮಾಣದ ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ. ದೇವಗಿರಿಯ ಮೇಲೆ ದಾಳಿ ಮಾಡಿ ಅಪಾರ ಪ್ರಮಾಣದ ಸಂಪತ್ತನ್ನು ಕೊಳ್ಳೆ ಹೊಡೆದು ತನ್ನ ಕಾರ ಹಾಗೂ ಮಾಣಿಕ್ಯ ಪ್ರಾಂತ್ಯಕ್ಕೆ ಬಂದಾಗ ಈ ಜಲಾಲುದ್ದೀನ್ ಖಿಲ್ಜಿಯ ಕೆಲವು ಮಂತ್ರಿಗಳು, ಕೆಲವು ಸೇನಾಪತಿಗಳು ಹೇಳ್ತಾರೆ, ಯಾರನ್ನು ನೀನು ನಂಬಿದ್ಯೋ, ನಿನ್ನ ಸಾಕು ಮಗ ಅಂತ ಹೇಳಿದ್ದಿ, ರಾಜ್ಯಪಾಲ ಅಂತ ಹೇಳಿದ್ದಿ, ಅವ ನಿನಗೆ ಮೋಸ ಮಾಡ್ತಾ ಇದ್ದಾನೆ. ಅವಾಗ ಜಲಾಲುದ್ದೀನ್ ಖಿಲ್ಜಿ ಅಂದ, ಅವೇನು ಮೋಸ ಮಾಡ್ಯಾನಲ್ಲೇ ಅಂತ. ಇಲ್ರಿ, 1296ರಲ್ಲಿ ಅವ ಈ ದೇವಗಿರಿಯ ಮೇಲೆ ದಾಳಿ ಮಾಡಿ ಅಪಾರ ಪ್ರಮಾಣದ ಸಂಪತ್ತನ್ನು ಕೊಳ್ಳೆ ಹೊಡೆದಾನ. ಆ ಸಂಪತ್ತನ್ನು ಹೇಳಾರ ಕೇಳಾರ ತನ್ನ ಕಡೆ ಇಟ್ಕೊಂಡಾನ ಅಂತ. ಅವಾಗ ಜಲಾಲುದ್ದೀನ್ ಖಿಲ್ಜಿ ಅಂದ, ವೇಟ್ ಮಾಡ್ರಿ, ನನ್ನ ಮೈಂಡ ಡೈವರ್ಟ್ ಮಾಡಕ್ಕೆ ಹೋಗ್ಬಿಟ್ರಿ, ಸುಮ್ಮಿರಿ ಅಂತ. ಆದರೂ ಮತ್ತೆ ಬಂದು ಮಂತ್ರಿಗಳು ಹೇಳಿದ್ರು, ಮತ್ತೆ ಮೋಸ ಮಾಡ್ಲಕತ್ತನ್ರಿ, ದುಡ್ಡು ತಮ್ಮ ಕಡೆ ಇಟ್ಕೊಂಡನ್ರಿ, ಸಂಪತ್ತು ತಮ್ಮ ಕಡೆ ಕೇಂದ್ರೀಕರಿಸ್ತಾ ಇದ್ದಾನ್ರಿ ಅಂತ. ಅವಾಗ ಜಲಾಲುದ್ದೀನ್ ಖಿಲ್ಜಿ ಅಳ್ಳಕ್ಕೆ ಶುರು ಮಾಡಿದ. ಯಾಕೆ ಅಳ್ಳಕತ್ತಂದ್ರ, ನನ್ನ ಸಾಕು ಮಗ, ನನ್ನ ಅಳಿಯ ನನಗೆ ಮೋಸ ಮಾಡ್ಯಾನಂತ ತಿಳ್ಕೊಂಡು ಅಳುವ ಸಮಯದಲ್ಲಿ ಒಂದು ಪತ್ರ ಬಂತು. ಏನು ಪತ್ರ ಬಂತು ಅಂದ್ರೆ, ಪ್ರೀತಿಯ ತಂದೆ, ಪ್ರೀತಿಯ ದಂಡ, ಏನು ದೊರೆಯಾಗಿರುವಂಥ ಜಲಾಲುದ್ದೀನ್ ಖಿಲ್ಜಿಯೇ, ನಿನ್ನ ಆದೇಶವಿಲ್ಲದೂ ನಾನು ದೇವಗಿರಿಯ ಮೇಲೆ ದಾಳಿ ಮಾಡಿದ್ದೆ. ನಿನ್ನ ಆದೇಶಕ್ಕಾಗಿ ನಾನು ವೇಟ್ ಮಾಡ್ತಾ ಇದ್ದೇನೆ. ನಾನು ಅಪಾರ ಪ್ರಮಾಣದ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದೇನೆ. ನಾನೇಕೆ ನಿನಗೆ ತಂದು ಒಪ್ಪಿಸಬಾರದು ಅಂತ ಅದನ್ನು ಪೇಪರ್ ನೋಡಿ ಮಾತಾಡಕ್ಕೆ ಶುರು ಮಾಡಿ ಜಲಾಲುದ್ದೀನ್ ಖಿಲ್ಜಿ. ಮಂತ್ರಿಗಳು ಹೇಳಿದ, ಇಲ್ಲಿ ನೋಡು, ಎಂಥ ಒಳ್ಳೆ ಮನುಷ್ಯ ಅದನ್ನು, ಅಂಥ ಮನುಷ್ಯನ ಮುಂದೆ ನೀವು ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದೀರಿ ಅಂತ ಅಳ್ಳಕ್ಕೆ ಶುರು ಮಾಡಿದ. ಮಂತ್ರಿಗಳು ಸಮಾಧಾನ ಮಾಡಿದರು. ಇನ್ನೇನು ತನ್ನ ಸೈನ್ಯವನ್ನು ತೆಗೆದುಕೊಂಡು ರೆಡಿ ಆಗ್ಬೇಕನ್ನೋದಾಗ ಮತ್ತೆ ಒಂದು ಪತ್ರ ಬರದ, ಪ್ರೀತಿಯ ತಂದೆಯಾಗಿರುವಂಥ ಜಲಾಲುದ್ದೀನ್ ಖಿಲ್ಜಿಯೇ, ನಿನ್ನ ಸೈನ್ಯವನ್ನು ಕಂಡ್ರೆ ನನಗೆ ಭಯ ಅನಿಸಕತ್ತದ, ನಿನ್ನ ಸೈನ್ಯವನ್ನು ಏಕೆ ಬಿಟ್ಟು ಬರಬಾರದು ಮತ್ತೆ ಅಳ್ಳಕ್ಕೆ ಶುರು ಮಾಡಿದ. ನನ್ನ ಸೈನ್ಯ ಕಂಡ್ರೆ ಅವ್ನು ಭಯ ಅಂತ, ಎಷ್ಟು ಗೌರವ ಇದೆ ವಿಚಾರ ಮಾಡಿರಿ. ಇವನ್ನ ಮಂತ್ರಿಗಳು ಏನೋ ಅವ್ನು ಸೆಕ್ಯೂರಿಟಿ ಇದ್ರೆ ಅವ್ರು ಹೊಂಟ, ಅವ್ರು ತೊಗೊಂಡು ಹೋಗೋದ್ರೆ ಒಂದು 10-12 ಕಿಲೋಮೀಟರ್ ಆಗಿತ್ತು. ಮತ್ತೊಂದು ಪತ್ರ ಬರದ, ಪ್ರೀತಿಯ ತಂದೆಯವರೇ, ನಿಮ್ಮ ಮಂತ್ರಿ ಕಂಡ್ರೆ ನನಗೆ ಭಯ ಅನ್ನಿಸ್ತದ, ನಾನು ನೀನು ಸಪ್ರೇಟಾಗಿ ಮಾತಾಡಬೇಕು, ನಾನು 100 ಪ್ಲಾನ್ಗಳದಾವೆ. ಮತ್ತೆ ಬಂದ, ಇನ್ನೇನು 10 ಕಿಲೋಮೀಟರ್ ದಾಟಿ ಎಲ್ಲ ಬರೋದ್ರಾಗೆ ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ಅವನ ರುಂಡವನ್ನು ಕತ್ತರಿಸುವುದರ ಮೂಲಕ ಸ್ವತಃ ಸಾಕು ತಂದೆಯನ್ನು ಕತ್ತರಿಸಿ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರು ಅಂತಂದರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕರಿತೀವಿ. ಅಲ್ಲಾವುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲಾವಧಿ 1296ರಿಂದ 1316. ಮುಗಿಸೇ ಬಿಟ್ಟ ಅವನು. ಹಂಗೆ ಇತಿಹಾಸದ ಪುಟದಲ್ಲಿ ಹಂಗೆ ಇದೆ, ಏನೋ ಮಾಡೋಕ್ಕಾಗಲ್ಲ. 1296ರಿಂದ 1316ರವರೆಗೆ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದ. ಮಧ್ಯಯುಗಿನ ಭಾರತದ ಇತಿಹಾಸದಲ್ಲಿ ತನ್ನನ್ನು ತಾನು 2ನೇ ಅಲೆಕ್ಸಾಂಡರ್ ಅಂತ ಕರ್ಕೊಂಡ. ಮಾರುಕಟ್ಟೆಗೆ ಅತ್ಯಂತ ಪ್ರಸಿದ್ಧಿಯಾಗಿರುವಂಥ ದೊರೆ ಇತ್ತ. ವಿಷಯ ಕೊಟ್ಟಿಲ್ಲ ನಿನ್ನ ಕೊಡಿ, ಯಾವ ವಿಷಯ ಕೊಟ್ಟನ, ನಾವು ನಾ ಹೇಳಿದ್ ಕೇಳಪ್ಪ. ಮಾರುಕಟ್ಟೆಯನ್ನು ಸುಧಾರಣೆ ಮಾಡಿದ, ಕಂದಾಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿದ, ಆಡಳಿತ ಪದ್ಧತಿಯನ್ನು ಸುಧಾರಣೆ ಮಾಡಿದ. ತನ್ನನ್ನು ತಾನು ಸಿಕಂದರ್ ಇ ಸಹಾನಿ ಅಂತ ಕರ್ಕೊಂಡ, 2ನೇ ಅಲೆಕ್ಸಾಂಡರ್ ಅಂತ ಕರ್ಕೊಂಡ. ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಯೂಸನ್ನು ನಿಷೇಧ ಮಾಡಿದಂಥ ವ್ಯಕ್ತಿ. ಮಧ್ಯಯುಗಿನ ಭಾರತ ಇತಿಹಾಸದಲ್ಲಿ ದೆಹಲಿಯಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಿದ ವ್ಯಕ್ತಿ. ಇದೇ ಕ್ವಶನ್ ಆಗಿದೆ ನೋಡಿ, ಮದ್ಯಪಾನವನ್ನು ನಿಷೇಧ ಮಾಡಿದಂಥ ವ್ಯಕ್ತಿ. ತನ್ನನ್ನು ತಾನು ಸಿಕಂದರ್ ಇ ಸಹಾನಿ ಅಂದ್ರೆ ಏನು, 2ನೇ ಅಲೆಕ್ಸಾಂಡರ್, ತನ್ನನ್ನು ತಾನು 2ನೇ ಅಲೆಕ್ಸಾಂಡರ್ ಅಂತ ಕರ್ಕೊಂಡ. ದೆಹಲಿಯಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಿದ. ಬಹಳ ವಿಶಿಷ್ಟವಾಗಿರುವಂಥ ಸೈನ್ಯ ಆಡಳಿತದಲ್ಲಿ ಸಾಕಷ್ಟು ಈ ಚೆಹರ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನವ ಮುಸಲ್ಮಾನರನ್ನ ಒಂದೇ ವೇದಿಕೆಯಲ್ಲಿ ಕೊಲೆ ಮಾಡ್ತಾನೆ.
ಚೆರಿ ಮತ್ತು ಗರಿ ಅನ್ನುವಂಥ ಪದ್ಧತಿಯನ್ನು ಜಾರಿಗೆ ತಂದ. ಶಹನಿ ಮಂಡಿ ಅನ್ನುವಂಥ ಒಂದು ಧಾನ್ಯದ ಮಾರುಕಟ್ಟೆಯನ್ನು ಜಾರಿಗೆ ತಂದ. ದಿವಾನಿ ರಿಯಾಲ್ ಅನ್ನುವಂಥ ಒಂದು ಮಾರುಕಟ್ಟೆಯನ್ನು ಜಾರಿಗೆ ತರ್ತಾನೆ. ಮಾರುಕಟ್ಟೆಯಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವ ಐಸ್ ಕ್ರೀಮ್ ನಿಷೇಧ ಮಾಡ್ಯಾನೋ ನೋಡಿ. ಸಿಕಂದರ್ ಈ ಸಹನಿ ಹಾಗೂ ಮದ್ಯಪಾನವನ್ನು ನಿಷೇಧ ಮಾಡಿದಂತ ಈ ಅಲ್ಲಾವುದ್ದೀನ್ ಖಿಲ್ಜಿ ಇತಿಹಾಸನೇ ಒಂದು ಅದ್ಭುತ. ಹಾಗಾದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲಾವಧಿ 1296ರಿಂದ 1316ರವರೆಗೆ ನೋಟ್ಸ್ ಮಾಡ್ಕೊಡ್ರಿ ಎಲ್ಲರೂ. ಈ ಸಂತತಿಯ ಅತ್ಯಂತ ಪ್ರಸಿದ್ಧ ದೊರೆ, ಇವನ ಮೂಲ ಹೆಸರೇನು? ಅಲಿ ಗುಸ್ರಾವ್ ಅಂತ ಕರಿತೀವಿ. ಅಲಿ ಗುಸ್ರಾವ್. ಈ ಅಲಿ ಗುಸ್ರಾವ್ ಅನ್ವಯಿಸಿಕೊಂಡಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಅವನ ವಿಶೇಷ ಏನು ಅಂದ್ರೆ ಇಡೀ ಭಾರತ ದೇಶವನ್ನು ಆಳಬೇಕು ಅಂತ, ಅಖಂಡ ಭಾರತ ದೇಶವನ್ನು ಆಳುವುದೇ ಅವನ ಉದ್ದೇಶ ಆಗಿತ್ತು. ಅವನು 2 ರೀತಿಯ ದಂಡಯಾತ್ರೆಗಳನ್ನು ಮಾಡಿದ. 2 ರೀತಿಯ ದಂಡಯಾತ್ರೆಗಳು ಯಾವುವು? ಒಂದು ಉತ್ತರ ಭಾರತದ ಮೇಲೆ ದಂಡಯಾತ್ರೆ, ಉತ್ತರ ಭಾರತದ ಮೇಲೆ ದಂಡಯಾತ್ರೆ. ಇನ್ನೊಂದು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ. ಅವನ 2 ದಂಡಯಾತ್ರೆಗಳು, ಉತ್ತರ ಭಾರತದ ದಂಡಯಾತ್ರೆ, ಇನ್ನೊಂದು ದಕ್ಷಿಣ ಭಾರತದ ದಂಡಯಾತ್ರೆ. ಉತ್ತರ ಭಾರತದ ದಂಡಯಾತ್ರೆಯ ನಾಯಕರು ಯಾರಂತ ಕ್ವಶನ್ ಕೇಳ್ಯಾನ. ಒಬ್ಬ ಉಲಗ ಖಾನ್, ಎರಡನೇದವ ಜಾಫರ್ ಖಾನ್, ಇನ್ನೊಬ್ಬವ ನಸ್ರತ್ ಖಾನ್. ಇದೇ ಕ್ವಶನ್ ಆಗಿದೆ. ನಸ್ರತ್ ಖಾನ್ ಇವರೆಲ್ಲ ಉತ್ತರ ಭಾರತದ ದಂಡಯಾತ್ರೆಯ ನಾಯಕರು. ದಕ್ಷಿಣ ಭಾರತದ ದಂಡಯಾತ್ರೆಯ ನಾಯಕ ಯಾರಂದ್ರೆ ಮಲ್ಲಿಕಾಫರ್ ಅನ್ನುವಂಥ ವ್ಯಕ್ತಿ ದಕ್ಷಿಣ ಭಾರತದ ದಂಡಯಾತ್ರೆ ನಾಯಕ. ಆದರೆ ಉತ್ತರ ಭಾರತದಲ್ಲಿ 3 ಪ್ರಸಿದ್ಧವಾಗಿರುವಂಥ ದಂಡ ನಾಯಕರನ್ನು ಗುರುತಿಸ್ತೀವಿ. ಆ 3 ದಂಡ ನಾಯಕರು ಯಾರು ಅಂತಂದ್ರೆ ಒಬ್ಬ ಉಲಗ ಖಾನ್ ಅನ್ನುವಂಥ ವ್ಯಕ್ತಿ, ಜಾಫರ್ ಖಾನ್ ಅನ್ನುವಂಥ ವ್ಯಕ್ತಿ, ನಸ್ರತ್ ಖಾನ್ ಅನ್ನುವಂಥ ವ್ಯಕ್ತಿ. ದಕ್ಷಿಣ ಭಾರತದ ದಂಡ ನಾಯಕ ಯಾರಂದ್ರೆ ಮಲ್ಲಿಕಾಫರ್, ಹಜಾರ ದಿನಾರ್ ಅಂತ ಕರೀತಾರ ಅವನನ್ನು. ಹಾಗಾದ್ರೆ ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡ್ತಾನ ಅಂದ್ರೆ ಸಾಮ್ರಾಜ್ಯದ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು, ತನ್ನ ಬಗ್ಗೆ ಒಂದು ವಿಶಿಷ್ಟವಾಗಿರುವಂತ ಹವಾ ಮೂಡಿಸ್ಬೇಕಂತ ಆಶೆ ಒಂದು. ಹಾಗಾದ್ರೆ ಗುಜರಾತದ ಮೇಲೆ ದಂಡೆತ್ತಿ ಬಂದ ಫಸ್ಟ್ ಅವನ ದಾಳಿ ನೋಡಿ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಆತನ ಉತ್ತರ ಭಾರತ ದಂಡಯಾತ್ರೆಗಳಲ್ಲಿ ಪ್ರಥಮ ದಂಡಯಾತ್ರೆ ಯಾವುದು? ಗುಜರಾತದ ಮೇಲೆ ದಾಳಿಯನ್ನು ಮಾಡಿದ. ಗುಜರಾತದ ಮೇಲೆ ಫಸ್ಟ್ ದಾಳಿ ಮಾಡ್ತಾನೆ. ಯಾವ ವರ್ಷ? 1298 ಗುಜರಾತದ ಮೇಲೆ ದಂಡೆತ್ತಿ ಹೋದ. ಗುಜರಾತ್ ರಾಜ್ಯದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರಂದ್ರ ರಾಜ ಕರ್ಣದೇವ ಅಂತ ಆಳ್ವಿಕೆ ಮಾಡ್ತಿದ್ದ. ಈ ರಾಜ ಕರ್ಣದೇವ ಅನ್ನುವಂಥ ವ್ಯಕ್ತಿ ಆಳ್ವಿಕೆ ಮಾಡುವಾಗ ಇವನ ಮೇಲೆ ದಾಳಿಯನ್ನ ಮಾಡಿ ಸಂಪತ್ತನ್ನ ಕೊಳ್ಳೆ ಹೊಡಿಬೇಕು. ಈ ರಾಜ ಕರ್ಣದೇವನ ರಾಜಧಾನಿ ಯಾವುದಾಗಿತ್ತಂದ್ರೆ ಅನಿಲವಾಡ ಅಂತ. ಅನಿಲವಾಡ ಅನ್ನುವಂಥದ್ದು ಈತನ ರಾಜಧಾನಿಯಾಗಿತ್ತು. ಅನಿಲವಾಡದ ರಾಜನಾಗಿರುವಂಥ ರಾಜ ಕರ್ಣದೇವನ ಮೇಲೆ ಯಾಕೆ ದಾಳಿ ಮಾಡಿದ ಅಂದ್ರ ಈ ರಾಜ ಕರ್ಣದೇವನ ಹೆಂಡತಿ ಕಮಲಾದೇವಿ, ರಾಜ ಕರ್ಣದೇವನ ಮಗಳು ದೇವಿಲಾದೇವಿ, ಇವರಿಬ್ಬರು ರಜಪೂತ ಸುಂದರವಾದಂಥ ಹೆಣ್ಣು ಮಕ್ಕಳು. ಮಗಳು ಹೆಂಡತಿ ಕಮಲಾದೇವಿ, ಮಗಳು ದೇವಿಲಾದೇವಿ ಸಾಮ್ರಾಜ್ಯದ ಸಂಪತ್ತನ್ನ ಕೊಳ್ಳೆ ಹೊಡೆಯುವುದರ ಜೊತೆಗೆ ಅಲ್ಲಿ ಹೆಣ್ಣು ಮಕ್ಕಳನ್ನು ಅಪಹರಿಸಬೇಕು ಅಂತೇಳಿ ಈ ಅಲ್ಲಾವುದ್ದೀನ್ ಖಿಲ್ಜಿ 1298ರಲ್ಲಿ ರಾಜ ಕರ್ಣದೇವನ ಮೇಲೆ ದಾಳಿ ಮಾಡಿದ. ಅನಿಲವಾಡದ ಮೇಲೆ ದಂಡೆತ್ತಿ ಹೋದ. ಆಗ ಖಿಲ್ಜಿ ಮತ್ತು ಆತನ ಸೇನಾಪತಿಗಳು ಇಬ್ರು, ಒಬ್ಬರು ಜಾಫರ್ ಖಾನ್ ಅನ್ನುವಂಥ ವ್ಯಕ್ತಿ, ಇನ್ನೊಬ್ಬ ನಸರತ್ ಖಾನ್. ಇದು ಕ್ವಶನ್ ಆಗಿದೆ. ಇವರಿಬ್ಬರು ದಂಡೆತ್ತಿ ಹೋದ್ರಲ್ಲಿ ಇಲ್ಲಿ ಉಲಗ ಖಾನ್ ಬರಂಗಿಲ್ಲ. ಜಾಫರ್ ಖಾನ್ ಮತ್ತು ನಸರತ್ ಖಾನ್ ಅನ್ನುವಂಥ ವ್ಯಕ್ತಿಗಳು ರಾಜ ಕರ್ಣದೇವನನ್ನು ಸೋಲಿಸಿದರು. ರಾಜ ಕರ್ಣದೇವನನ್ನು ಸಂಪೂರ್ಣವಾಗಿ ಸೋಲಿಸಿ ಅವನ ಸಾಮ್ರಾಜ್ಯವನ್ನು ಕೊಳ್ಳೆ ಹೊಡೆಯುವ ಸಮಯದಲ್ಲಿ ರಾಜ ಕರ್ಣದೇವ ಅಂದ ಇವರು ವಿಕೃತವಾಗಿರುವಂಥ ಮನಸ್ಸು ಹೊಂದಿದವರು ಅಂತ ತಿಳ್ಕೊಂಡು ಶರಣಾಗತಿಯಾಗದೆ ತನ್ನ ಮಗಳಾಗಿರುವಂಥ ದೇವಿಲಾದೇವಿಯನ್ನು ಕರ್ಕೊಂಡು ದಕ್ಷಿಣ ಭಾರತಕ್ಕೆ ಬರ್ತಾನೆ. ಎಲ್ಲಿ? ಮಹಾರಾಷ್ಟ್ರದ ದೇವಗಿರಿ ಅನ್ನುವಂಥ ಸ್ಥಳಕ್ಕೆ ಬಂದು ಆ ದೇವಗಿರಿಯ ಅರಸರಿಂದ ಆಶ್ರಯವನ್ನು ಪಡ್ಕೋತಾನೆ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ, ಜಾಫರ್ ಖಾನ್, ನಸರತ್ ಖಾನ್ ಏನು ಮಾಡಿದ್ರು ಅಂದರೆ ಆ ಸಂಪತ್ತನ್ನು ಕೊಳ್ಳೆ ಹೊಡೆದು ಕಮಲಾದೇವಿಯನ್ನು ಕರ್ಕೊಂಡು ತಮ್ಮ ಸಾಮ್ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಕಮಲಾದೇವಿಯನ್ನು ಪಟ್ಟದ ರಾಣಿಯನ್ನಾಗಿ ಸ್ವೀಕಾರ ಮಾಡಿದರು.
ಪಟ್ಟದ ರಾಣಿಯನ್ನಾಗಿ ಸ್ವೀಕಾರ ಮಾಡಿದರು. ಅಲ್ಲೇ ಒಬ್ಬ ಮಂಗಳಮುಖಿ ಇದ್ದ, ಅವನಿಗೆ 1000 ಅಮೌಂಟ್ ಕೊಟ್ಟರು. 1000 ಹಣವನ್ನು ಕೊಟ್ಟು 1000 ದಿನಾರ್ ಅಂತ ಕರೀತಾರೆ ಅದನ್ನು. ಆ 1000 ದಿನಾರವನ್ನು ಕೊಟ್ಟು ಒಬ್ಬ ಮನುಷ್ಯನನ್ನು ಖರೀದಿ ಮಾಡ್ತಾರೆ. ಅವನ ಹೆಸರೇನು ಅಂತಂದ್ರೆ ಮಲ್ಲಿಕಾಫರ್ ಅಂತ ಕರೀತಾರೆ. ಕಫೂರ್ 1000 ದಿನಾರ್ ಅಂತ ಕರೀತಾರೆ ಅವನನ್ನು. ಕಫೂರ್ 1000 ದಿನಾರ್. ಕಫೂರ್ 1000 ದಿನಾರ್ ಅಂದ್ರು ಒಂದೇ, ಮಲ್ಲಿಕಾಫರ್ ಅಂದ್ರು ಒಂದೇ. 1000 ದಿನಾರಗಳನ್ನು ಕೊಟ್ಟು ಅವನನ್ನು ಖರೀದಿ ಮಾಡಲಾಯಿತು. ಇದು ಉತ್ತರ ಭಾರತದ ದಾಳಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿದಂಥ ದಾಳಿ, ಗುಜರಾತದ ಮೇಲೆ ದಾಳಿ. ಆ ಗುಜರಾತದ ರಾಜನಾಗಿರುವಂಥ ರಾಜ ಕರ್ಣದೇವನ ಮೇಲೆ ದಂಡೆತ್ತಿ ಹೋಗಿ ಅನಿಲವಾಡದಲ್ಲಿರುವಂಥ ರಾಜ ಕರ್ಣದೇವನನ್ನು ಸೋಲಿಸಿ ಅವರಿಂದ ಸಂಪತ್ತನ್ನು ಕೊಳ್ಳೆ ಹೊಡೆದು ಕಮಲಾದೇವಿಯನ್ನು ಅಪಹರಿಸಿಕೊಂಡು ಹೋಗಿ ಅವಳನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿಕೊಂಡು 1000 ಹಣವನ್ನು ಕೊಟ್ಟು 1000 ದಿನಾರ್ ಅಂತೇನು ಕರಿತೀವಿ, ಕಫರ್ 1000 ದಿನಾರ್ ಎನಿಸಿಕೊಂಡಂಥ ಮಲ್ಲಿಕಾಫರ್ನನ್ನು ತನ್ನ ದಂಡನಾಯಕನನ್ನಾಗಿ, ದಕ್ಷಿಣ ಭಾರತ ದಂಡನಾಯಕನಾಗಿ ಸ್ವೀಕಾರ ಮಾಡಲಾಯಿತು ಅಂತ ನೋಡ್ತೀವಿ. ಇಷ್ಟಾದರೂ ಸಮಾಧಾನ ಆಗಲಿಲ್ಲ ಅಲ್ಲಾವುದ್ದೀನ್ ಖಿಲ್ಜಿಗೆ. ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದ, ರಣತಂಬೂರದ ಮೇಲೆ ದಾಳಿ ಮಾಡ್ತಾನೆ. ಗುಜರಾತ್ ಹಾಗೂ ರಾಜಸ್ಥಾನದ ಗಡಿ ಪ್ರದೇಶ ಅವನ ಎರಡನೇ ದಾಳಿ ಅಂತ ಕರಿತೀವಿ. 1300ರಲ್ಲಿ ಅವನು ಮಾಡಿದಂಥ ಎರಡನೇ ದಾಳಿ ಯಾವುದು, ರಣತಂಬೂರದ ಮೇಲೆ ದಾಳಿ. ರಣತಂಬೂರದಲ್ಲಿ ಒಬ್ಬ ರಾಜ ಇದ್ದ. ಆ ರಣತಂಬೂರದ ರಾಜನ ಹೆಸರೇನೆಂದ್ರೆ ಯಾರು, ಅಮ್ಮೀರ ದೇವ ಅಂತ. ಅಮ್ಮೀರ ದೇವ ಅಂತ ಕರಿತೀವಿ. ಆ ರಣತಂಬೂರದ ಅರಸನಾಗಿರುವಂತ ಅಮ್ಮೀರ ದೇವ ಇವ ಏನು ಒಂದು ತಪ್ಪು ಮಾಡಿದ್ದ ಅಂತಂದ್ರೆ, ಈ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ತನ್ನ ಸಾಕು ತಂದೆಯಾಗಿರುವಂತ ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಲೆ ಮಾಡಿದಾಗ ಆ 30,000 ನವ ಮುಸಲ್ಮಾನರಿದ್ದರಲ್ಲ, ಆ 30,000 ನವ ಮುಸಲ್ಮಾನರು ಆ ಪ್ರದೇಶ ಬಿಟ್ಟು ಓಡಿ ಬರ್ತಾರೆ. ಓಡಿ ಬಂದಾಗ ಆ 30,000 ನವ ಮುಸಲ್ಮಾನರಿಗೆ ಈತ ಆಶ್ರಯ ಕೊಡ್ತಾನೆ. ಅವಾಗ ಆ 30,000 ನವ ಮುಸಲ್ಮಾನರಿಗೆ ಆಶ್ರಯ ಕೊಟ್ಟಂತ ಸಮಯದಲ್ಲಿ, ಇಲ್ಲ ನನ್ನ ವೈರಿ ಇವ ನವ ಮುಸಲ್ಮಾನರಿಗೆ ಆಶ್ರಯ ಕೊಟ್ಟಾನ ಅಂತಂದ್ರೆ ನಾನು ಬಿಡಂಗಿಲ್ಲ ಅಂತ ತಿಳ್ಕೊಂಡು ರಣತಂಬೂರದ ಮೇಲೆ ದಂಡೆತ್ತಿ ಬಂದ. ಆದರೆ ರಾಣ ಅಮ್ಮೀರ ದೇವನ ಮಂತ್ರಿ ಮಲಿಕ ದೇವ ಅನ್ನುವಂಥ ವ್ಯಕ್ತಿ ಇದ್ದ. ಅಮ್ಮೀರ ದೇವನ ಮಂತ್ರಿ ಮಲಿಕ ದೇವ, ಆ ಮಲಿಕ ದೇವ ಏನು ಮಾಡಿದ ಅಂತಂದ್ರೆ ಒಳ ಒಪ್ಪಂದವನ್ನು ಮಾಡಿಕೊಂಡ. ಯಾರೊಂದಿಗೆ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯೊಂದಿಗೆ. ಅಲ್ಲಾವುದ್ದೀನ್ ಖಿಲ್ಜಿಯೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು, ನಾನು ಕೋಟೆಯ ಬಾಗಿಲುಗಳನ್ನು ಓಪನ್ ಮಾಡಿಸ್ತೀನಿ, ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಮಲ್ಲಿಕ ದೇವನ ಮೋಸದಿಂದ ಈ ರಣತಂಬೂರದ ಅರಸನಾಗಿರುವಂಥ ಅಮ್ಮೀರ ದೇವ ಸೋಲ್ತಾನೆ, ಶರಣಾಗತಿಯಾದ. ಘೋಷಣೆ ಹೇಳಿ ನಿಮ್ಗೆ ಇತಿಹಾಸದ ಪುಟದಲ್ಲಿ ಸೋತಿದ್ದು ಬೇರೆಯವರಿಂದಲ್ಲ, ಸೋತಿದ್ದು ನಮ್ಮವರಿಂದಲೇ ಅಂತ. ಹೌದು, 11 ತಿಂಗಳ ಕಾಲ ಮುತ್ತಿಗೆ ಹಾಕಿ ಆ ಒಂದು ಪ್ರದೇಶವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಇನ್ನ 1303ರಲ್ಲಿ ವೆರಿ ಇಂಪಾರ್ಟೆಂಟ್, 1303ರಲ್ಲಿ ಮಾಡಿದಂಥ ದಾಳಿ ಯಾವುದಂದ್ರೆ ಚಿತ್ತೋಡದ ಮೇಲೆ ದಾಳಿ. ಚಿತ್ತೋಡ ಸಂಸ್ಥಾನ ಅಂದ್ರು ಒಂದೇ, ಮೇವಾರ ಸಂಸ್ಥಾನ ಅಂದ್ರು ಒಂದೇ. ಮೇವಾರ ಸಂಸ್ಥಾನ ಚಿತ್ತೋಡದ ಮೇಲೆ ದಂಡೆತ್ತಿ ಅಲ್ಲಾವುದ್ದೀನ್ ಖಿಲ್ಜಿ ಹೋಗ್ತಾನೆ. ಚಿತ್ತೋಡದ ಅರಸನಾಗಿರುವಂಥ ರಾಜ ರತನ್ ಸಿಂಗ್ ಅಂತ ಕರಿತೀವಿ. ಆ ರಾಜ ರತನ್ ಸಿಂಗ್ ಅನ್ನುವಂಥ ವ್ಯಕ್ತಿ ಏನು ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದ್ನಲ್ಲ, ಪ್ರಶ್ನೆ ಮಾಡ್ತಾನ, ನೀ ಯಾಕೆ ನನ್ನ ಮೇಲೆ ದಾಳಿ ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಚಿತ್ತೋಡ ಸಂಸ್ಥಾನ ಇದೊಂದು ರಜಪೂತ ಸಂಸ್ಥಾನ, ಮೇವಾರ ಸಾಮ್ರಾಜ್ಯ, ಚಿತ್ತೋಡ ಸಂಸ್ಥಾನ. ರಾಜ ರತನ್ ಸಿಂಗ್ ಪ್ರಶ್ನೆ ಮಾಡಿದ, ನನ್ನ ಮ್ಯಾಗ ಯಾಕೆ ದಾಳಿ ಮಾಡಿದೀನಿ, ನನ್ನಲ್ಲಿ ಬಂಗಾರ ಇದೆಯಾ, ರೊಕ್ಕ ಇದೆಯಾ, ರೂಪಾಯಿ ಇದೆಯಾ, ಆಸ್ತಿ ಇದೆಯಾ, ಅಂತಸ್ತಿದೆಯಾ, ನೀ ಯಾಕೆ ನನ್ನ ಮೇಲೆ ದಾಳಿ ಮಾಡಿದೆ ಅಂದಾಗ ಅಲ್ಲಾವುದ್ದೀನ್ ಖಿಲ್ಜಿ ಅಂತಾನೆ, ನಾನು ನಿನ್ನ ಹೆಂಡತಿಯ ಸೌಂದರ್ಯವನ್ನು ಒಂದು ಬಾರಿ ಕನ್ನಡಿಯಲ್ಲಿ ನೋಡ್ತೀನಿ. ಅವಾಗ ರಾಜ ರತನ್ ಸಿಂಗನಿಗೆ ಭಯಂಕರ ಸಿಟ್ಟು ಬಂತು. ರಾಜ ರತನ್ ಸಿಂಗ್ ಅಂದ, ನನ್ನ ಹೆಂಡತಿಯ ಮುಖವನ್ನು ಕನ್ನಡಿಯನ್ನು ನೋಡ್ಲಕ್ಕ ಅದು ಗೊಂಬೆ ಅಂತ ತಿಳ್ಕೊಂಡಿಲ್ಲ ಅಂತಂದ. ಅದನ್ನು ಕನ್ನಡಿಯಾಗ ತೋರಿಸು, ಕಪಾಟದಾಗ ತೋರಿಸು, ಕಿಡಿಕ್ಯಾಗ ತೋರಿಸು, ಬಾಗಿಲ್ದಾಗ ತೋರಿಸು, ಹುಚ್ಚಪ್ಪ ಆಗಲ್ಲ ಅಂದವ. ರಾಜ ರತನ್ ಸಿಂಗನ ಮಾತುಗಳನ್ನು ಕೇಳಿ ಅಲ್ಲಾವುದ್ದೀನ್ ಖಿಲ್ಜಿ ಅಂದ, ನಾ ಏನೂ ಕೇಳಿಲ್ಲ, ನಿನ್ನ ಹೆಂಡತಿಯ ಮುಖವನ್ನು ಒಂದು ಬಾರಿ ಕನ್ನಡಿಯಲ್ಲಿ ತೋರಿಸು ಮತ್ತಂದ. ಆಗಲ್ಲ ಅಂದವ. ಅವಾಗ ಅಲ್ಲಾವುದ್ದೀನ್ ಖಿಲ್ಜಿ ವಿಚಾರ ಮಾಡಿದ, ಹೆಂಗೆ ಮಾಡೋದು, ಚಿತ್ತೋರ್ ಸಾಮ್ರಾಜ್ಯದ ಮೇಲೆ ನಾ ದಾಳಿ ಮಾಡಲೇಬೇಕಲ್ಲ. ಒಂದು ವೇಳೆ ಏನಾದರೂ ರಾಜ ರತನ್ ಸಿಂಗನನ್ನು ಸಂಹಾರ ಮಾಡಿದರೆ, ಸತಿಸಗಮನ ಪದ್ಧತಿ ಇತ್ತು, ಜೋಹ್ರಾ ಪದ್ಧತಿ ಇತ್ತು. ಸತಿಸಗಮನ ಪದ್ಧತಿ, ಜೋಹ್ರಾ ಪದ್ಧತಿಯಲ್ಲಿ ಸುಮ್ ಕ್ಲಾಸ್ ಕೇಳ್ರಿ,
ಸತಿ ಸಹಗಾನ ಪದ್ಧತಿ ಜೋಹರಾ ಪದ್ಧತಿಯಲ್ಲಿ ಆ ಹೆಣ್ಣು ಮಗಳು ಏನಾದರೂ ಸತ್ತು ಹೋದ್ರೆ ಏನು ಮಾಡ್ದಂತ ತಿಳ್ಕೊಂಡು ಈ ವಿಚಾರ ಮಾಡಕತ್ತವ. ವಿಚಾರ ಮಾಡಿ ಲಾಸ್ಟ್ ಮೂಮೆಂಟ್ ಯಾರನ್ನ ಕರೆಸಿದ ಅಂದರೆ ಭಾರತದ ಗಿಳಿ ಅಮೀರ್ ಖುಸ್ರೋನನ್ನು ಕರೆಸಿದ. ಅಮೀರ್ ಖುಸ್ರೋ ದೆಹಲಿಯಿಂದ ಇಲ್ಲಿಗೆ ಬಂದ, ಚಿತ್ತೋರ ಸಾಮ್ರಾಜ್ಯಕ್ಕೆ ಬಂದ ಕುದುರೆ ಮೇಲೆ. ಅವಾಗ ಅಮೀರ್ ಖುಸ್ರೋ ಅಂದ ಯಾಕ್ರಿ ಅಂತ ಕೇಳಿದ. ಇಲ್ಲ ಅವರು ಒಪ್ತಾ ಇಲ್ಲ, ಅವರೊಂದಿಗೆ ನೀನು ಒಂದು ಮಾತುಕತೆಯನ್ನು ಮಾಡುವಂತ. ಅವಂದು ಎಂಥ ಕರ್ಮಪ್ಪ ಅಂತ. ಆ ಹೆಣ್ಣು ಮಗಳ ಮುಖವನ್ನು ಕನ್ನಡಿಯಲ್ಲಿ ನೋಡೋ ಸಲುವಾಗಿ ಅಲ್ಲಿಂದ ಕರೆಸನ. ಬಿಸಿಲಾಗ ಬ್ಯಾಸಿಗೆ ಅದ. ಒಳಗಡೆ ಹೋದ ತಕ್ಷಣ ರಾಜ ರತನ ಸಿಂಗ್ ಅಂದ, ಭಾರತದ ಗಿಳಿ, ಒಬ್ಬ ಶ್ರೇಷ್ಠ ಕವಿ, ಇಂಥ ವ್ಯಕ್ತಿ ನಮ್ಮ ಆಸ್ಥಾನಕ್ಕೆ ಬಂದಾನಂತ ತಿಳ್ಕೊಂಡು ಮರ್ಯಾದೆ ಕೊಟ್ಟಾಗ ರಾಜ ರತನ ಸಿಂಗ್ ಅಂತಾನೆ, ಕವಿಗಳು ನಮ್ಮ ಆಸ್ಥಾನಕ್ಕೆ ಬಂದಿದ್ದಾರೆ ಏನು ಅಂತ ಕೇಳಿದಾಗಿಲ್ಲ, ಅವ್ನು ಭಾಳ ಕೆಟ್ಟವದಾನ, ಮಧ್ಯವಿನ ಭಾರತ ಇತಿಹಾಸದಲ್ಲಿ ಇಂಥ ಮನುಷ್ಯನ ನೋಡೇ ಇಲ್ಲ ಅಂತ ತಿಳ್ಕೊಂಡು ಭಾಳ ಕೆಟ್ಟವದಾನ, ಭಾಳ ಸರಿಯಾದಂಥ ವ್ಯಕ್ತಿಯಲ್ಲ. ಒಂದು ಬಾರಿ ಕನ್ನಡಿಯಲ್ಲಿ ಆ ಹೆಣ್ಣು ಮಗಳ ಮುಖವನ್ನು ತೋರಿಸಿರಂದಾಗ ಅವಾಗ ರಾಜ ರತನ ಸಿಂಗ್ ಅಂತಾನೆ, ನಾನು ಹೆಂಡತಿನ ಕರಿತೀನಿ ವೇಟ್ ಮಾಡ್ರಿ ಅಂತಂದಾಗ ಬರ್ತಾಳೆ. ಬಂದು ಒಂದು ಮಾತು ಹೇಳ್ತಾಳೆ, ನನ್ನ ಮುಖವನ್ನು ಆತ ನೋಡುವುದಾದರೆ ನನ್ನ ಸಾಮ್ರಾಜ್ಯದ ರಕ್ಷಣೆಗಾಗಿ, ನನ್ನ ಗಂಡನ ರಕ್ಷಣೆಗಾಗಿ, ನನ್ನ ಸೈನ್ಯದ ರಕ್ಷಣೆಗಾಗಿ ನನ್ನ ಮುಖವನ್ನು ಕನ್ನಡಿಯಲ್ಲಿ ತೋರಿಸ್ತೀನಿ. ಆದರೆ ನನ್ನ ಮುಖವನ್ನು ನೋಡುವುದಾದರೆ ಸಹೋದರ ಭಾವನೆಯಲ್ಲಿ ನೋಡಬೇಕು ಅಂತ. ನೋಡಿ ಎಂಥ ಅದ್ಭುತವಾದಂಥ. ನನ್ನ ಮುಖವನ್ನು ನೋಡುವುದಾದರೆ ಸಹೋದರ ಭಾವನೆಯಲ್ಲಿ. ಒಂದು ವಿಶೇಷ ಏನಂದರೆ ಸರಿಸುಮಾರು 3,000 ಹೆಣ್ಣು ಮಕ್ಕಳೊಂದಿಗೆ ಆ ಜೋಹರಾ ಪದ್ಧತಿಯಿಂದ ಹೊರಗಡೆ ಬರುವಾಗ, ಪರದಾ ಪದ್ಧತಿ ಇತ್ತು, ಆ ಪರದಾ ಪದ್ಧತಿಯಿಂದ ಹೊರಬರುವಾಗ ಅಮೀರ್ ಖುಸ್ರೋ ಹೇಳ್ತಾನೆ, ಅವಳ ಮುಖವನ್ನು ಮೊದಲು ಬಾರಿಗೆ ನೋಡಿ ನಾನೇ ಜಗದಾಶ್ಚರ್ಯಪಟ್ಟೆ ಅಂತ. ಅಷ್ಟು ಸೌಂದರ್ಯವಾಗಿರುವಂಥ ಹೆಣ್ಣು ಮಗಳು. ಅವಳ ಮುಖ ನೋಡಿದ ತಕ್ಷಣ ನಾನೇ ಜಗದಾಶ್ಚರ್ಯಪಟ್ಟೆ. 70-80 ವರ್ಷದ ಜಲರು ಯಾರು ಅಮೀರ್ ಖುಸ್ರೋನೇ ಈ ಮಾತನ್ನು ಹೇಳ್ತಾನಂದ್ರೆ ಲೈಲು ಆ್ಯಂಡ್ ಮಜ್ನು ಅನ್ನುವಂಥ ವಿಚಾರ ಬರ್ತದಲ್ಲಿ. ಆಯ್ತಂತೇಳಿ ಕನ್ನಡಿಯಲ್ಲಿ ಮುಖ ತೋರ್ಸಕ್ಕೆ ರೆಡಿ ಆದರು. ಕನ್ನಡಿಯಲ್ಲಿ ಮುಖ ತೋರಿಸಿದ್ರು. ಅಲಾವುದ್ದೀನ್ ಖಿಲ್ಜಿ ಕೆಳ ನಿಂತಿದ್ದ. ಕನ್ನಡಿಯಲ್ಲಿ ಮುಖ ನೋಡಿದ ತಕ್ಷಣ ಮೂರ್ಛೋಗಿ ಬಿದ್ದುಬಿಟ್ಟು. ಮೂರ್ಛೋಗಿ ಬಿದ್ದಾಗ ಉಲಗ್ ಖಾನ, ನಸರತ್ ಖಾನ, ಜಾಫರ್ ಖಾನ ಕಪಾಳಿ ಹೊಡೆದ ನೀರು ಹಾಕಿ ಎಬ್ಸಿದ್ರು. ಎಬ್ಸಿದ ತಕ್ಷಣ ಅಂದರು ಎಲ್ಲಾಳ ಅಂತ. ಇಲ್ರಿ ಒಳಗೆ ಹೋದ್ರು ಅಂತ. ಅವಾಗ ಅದು ಕಿಡಿಗೇಡಿ ಬುದ್ಧಿ ಮೊದಲೇ ಅಲಾವುದ್ದೀನ್ ಖಿಲ್ಜಿ, ಇಲ್ಲ ಅವಳನ್ನು ನಾನು ಪಡಿಲೇಬೇಕಂತ ತಿಳ್ಕೊಂಡು ರಾಜ ರತನ ಸಿಂಗನನ್ನು ಅಪ್ಪರಿಸ್ತಾರೆ. ರಾಜ ರತನ ಸಿಂಗನನ್ನು ಅಪ್ಪರಿಸಿದ ಸಮಯದಲ್ಲಿ 7 ಕುದುರೆಗಳು ಅಂತ ಬೇರೆ ಬೇರೆ ಬುಕ್ಗಳಲ್ಲಿ ಬರೆದಾರ. 7 ಕುದುರೆಗಳ ತೆಗೆದುಕೊಳ್ಳುವುದರ ಮೂಲಕ ಅವರು ಬಿಡಾರವನ್ನು ನುಗ್ತಾಳಂತ. ಬಿಡಾರವನ್ನು ನುಗ್ಗಿ ಆ ಬಿಡಾರದಲ್ಲಿರುವಂಥ ರಾಜ ರತನ ಸಿಂಗನನ್ನು ತನ್ನ ಕುದುರೆ ಮೇಲೆ ಕುಂದಿಸ್ಕೊಂಡು ವಾಪಸ್ ಬರುವ ಸಮಯದಲ್ಲಿ ರಾಣಿ ಆ ಪದ್ಮಿನಿ ದೇವಿಯನ್ನು ಹಿಡಿಯುವ ಸಲುವಾಗಿ 400 ಕುದುರೆಗಳು ಬೆನ್ನತ್ತಿದ್ದು ಯಾರ ಕೈಯಲ್ಲಿ ಸಿಗಂಗಿಲ್ಲ. ಬರ್ತಾಳೆ. ಬಂದು ತನ್ನ ಗಂಡನನ್ನು ಸಿಂಹಾಸನ ಮೇಲೆ ಕುಂದಿರಿಸಿ ಒಂದು ಮಾತು ಹೇಳ್ತಾಳೆ, ಈ ಜೀವನದಲ್ಲಿ ನೀನೇ ನನ್ನ ಗಂಡ, ಮುಂದಿನ ಜೀವನದಲ್ಲಿ ನೀನೇ ನನ್ನ ಗಂಡ, ನಿನ್ನನ್ನು ಬಿಟ್ಟು ನನ್ನನ್ನು ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಉರಿಯುತ್ತಿರುವಂಥ ಬೆಂಕಿಯಲ್ಲಿ 3,000 ಕನ್ಯರೊಂದಿಗೆ ಯಜ್ಞಕುಂಡವನ್ನು ಪ್ರವೇಶ ಮಾಡಿ ಜೋಹರಾ ಪದ್ಧತಿಯನ್ನು ಸ್ಮರಿಸಿದಂಥ ಭಾರತ ದೇಶದ ವೀರ ನಾರಿ ಯಾರಂದರೆ ರಾಣಿ ಪದ್ಮಿನಿ ದೇವಿ. ಪದ್ಮಿನಿ ವೃತ್ತಾಂತ ಅನ್ನುವಂಥ ಒಂದು ಗ್ರಂಥದಲ್ಲಿ ಅವಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಭಾರತ ದೇಶದಲ್ಲಿ ಇಂಥ ಅದ್ಭುತವಾದ ಸ್ತ್ರೀ ಇದ್ದುದನ್ನು ನಾವು ನೋಡಿ ಭಾಳ ಹೆಮ್ಮೆ ಪಡಬೇಕು. ಜೋಹರಾ ಪದ್ಧತಿ ಅನುಸರಿಸಿದಾಗ ಯಾರು ಅಳಬೇಕಂದ್ರೆ ರಾಜ ರತನ ಸಿಂಗ್ ಅಳಬೇಕು. ರಾಜ ರತನ ಸಿಂಗನಕ್ಕಿಂತ ಹೆಚ್ಚು ಅಲಾವುದ್ದೀನ್ ಖಿಲ್ಜಿ ಹೊರಗಡೆ ಬಿದ್ದು ಒದ್ದೆ ಅಳ್ತಿದ್ನಂತ. ಹೊಟ್ಯಾಗ ಅವನು ಖಾರ ಕಲಿಸಿದಂಗಾಯ್ತು, ಅವಳು ಸತ್ತಾಳನ್ನೋ ಸುದ್ದಿ ಕೇಳಿ. ಈ ರೀತಿಯಾಗಿ ನಾವು ಚಿತ್ತೋರ ಸಂಸ್ಥಾನ ಅಥವಾ ಮೇವಾರ ಸಂಸ್ಥಾನ ಅಂತ ಕರಿತೀವಿ. ಸಾಮೂಹಿಕ ಚಿತೆಗೆ 3,000 ಸ್ತ್ರೀಯರೊಂದಿಗೆ ಜೋಹರಾ ಪದ್ಧತಿಯನ್ನು ಅನುಸರಿಸಿದಂಥ ಮಹಿಳೆ ರಾಣಿ ಪದ್ಮಿನಿ ದೇವಿ. ರಾಣಿ ಪದ್ಮಿನಿ ದೇವಿ ಇತಿಹಾಸವನ್ನು ಯಾವ ಗ್ರಂಥದಲ್ಲಿ ಅಧ್ಯಯನ ಮಾಡ್ತೀವಿ ಅಂದರೆ ಅದು ಪದ್ಮಿನಿ ವೃತ್ತಾಂತ ಅನ್ನುವಂಥ ಗ್ರಂಥದಲ್ಲಿ ಅಧ್ಯಯನ ಮಾಡ್ತೀವಿ. ಅದಾದ ನಂತರ ಅವನು ಮಾಳ್ವದ ಮೇಲೆ ದಂಡೆತ್ತಿ ಹೋದ. ಮಾಳ್ವದ ಮೇಲೆ ದಂಡೆತ್ತಿ ಹೋಗಿದ್ದು 1305ರಲ್ಲಿ. ಮಾಳ್ವದಲ್ಲಿ ಒಬ್ಬ ಅರಸ ಇದ್ದ. ಆ ಮಾಳ್ವದ ಅರಸ ಯಾರಂದ್ರ ಮಲ್ಲಿಕ ದೇವ ಅಂತ. ಮಾಳ್ವದ ಅರಸ ಯಾರಂದ್ರ ಮಲ್ಲಿಕ ದೇವ. ಮಾಳದ ಅರಸನಾಗಿರುವಂಥ ಮಲ್ಲಿಕ ದೇವರಿಂದ ಅಪಾರ ಪ್ರಮಾಣದಲ್ಲಿ ದುಡ್ಡನ್ನು ಕೊಳ್ಳೆ ಹೊಡೆದು ಮಾಳ್ವ ಪ್ರದೇಶವನ್ನು ವಶಪಡಿಸಿಕೊಂಡು ವಾಪಸ್ ಹೋಗ್ತಾನೆ. ನಂತರ ಹೋಗುವ ಸಮಯದಲ್ಲಿ 1308ರಲ್ಲಿ ಇನ್ನೊಂದು ಪ್ರದೇಶವನ್ನು ವಶಪಡಿಸಿಕೊಂಡ ಶಿವಾನುಕೋಟೆ ಅನ್ನುವಂಥ ಪ್ರದೇಶವನ್ನು ವಶಪಡಿಸಿಕೊಂಡು ಆತನ ಉತ್ತರ ಭಾರತದ ಕೊನೆಯ ದಾಳಿ ಅಂತ ಕರಿತೀವಿ. ಉತ್ತರ ಭಾರತದ ಕೊನೆಯ ದಾಳಿ ಯಾವಂದ್ರೆ ಶಿವಾನುಕೋಟೆಯನ್ನು ವಶಪಡಿಸಿಕೊಂಡು ಅಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತಕ್ಕೆ ಹೋಗ್ತಾನೆ, ದೆಹಲಿಗೆ ಹೋಗ್ತಾನೆ. ಅವನ ವಿಚಾರಗಳೇನಾಗಿತ್ತಂದರೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ.
ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಬೇಕು. ಅದರ ನೇತೃತ್ವವನ್ನು ಮಲ್ಲಿಕಾಫರನಿಗೆ ಕೊಡ್ತಾನೆ. ಮಲ್ಲಿಕಾಫರನಿಗೆ ಅದರ ನೇತೃತ್ವವನ್ನು ಕೊಟ್ಟು 1307ರಲ್ಲಿ ಫಸ್ಟ್ ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ಒಂದು ವಿಶೇಷ ಏನು ಅಂತಂದ್ರೆ, ದೇವಗಿರಿಯ ಮೇಲೆ ಯಾಕೆ ದಾಳಿ ಮಾಡಿದ? ದೇವಗಿರಿಯಲ್ಲಿ ಯಾರಿದ್ರು? ದೇವಗಿರಿ ಅರಸ ಯಾರಂದ್ರ ರಾಜ ರಾಮಚಂದ್ರ ಅಂತಿದ್ದ. ಈ ರಾಜ ರಾಮಚಂದ್ರ ಅನ್ನುವಂಥ ವ್ಯಕ್ತಿಯ ಒಂದು ವಿಶೇಷ ಏನಂತಂದ್ರೆ, ಈತ ಕರ್ಣದೇವನಿಗೆ ಆಶ್ರಯ ಕೊಟ್ಟಿದ್ದ. ಅವನು ಕರ್ಣದೇವನಿಗೆ ಆಶ್ರಯ ಕೊಟ್ಟಿದ್ದ, ದೇವಿಲಾದೇವಿಗೆ ಆಶ್ರಯ ಕೊಟ್ಟಿದ್ದ. ಕರ್ಣದೇವ ಹಾಗೂ ದೇವಿಲಾದೇವಿಗೆ ಆಶ್ರಯ ಕೊಟ್ಟಿದ್ದರಿಂದ ಯಾವುದೇ ಒಂದು ತೆರಿಗೆ ಕಟ್ಟಿಲ್ಲ ಅಂತ ತಿಳ್ಕೊಂಡು 1307ರಲ್ಲಿ ದೇವಗಿರಿಯ ಮೇಲೆ ದಂಡೆತ್ತಿ ಹೋಗಿ ರಾಜ ರಾಮಚಂದ್ರನ ಕೊಲೆ ಮಾಡ್ತಾನೆ. ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ. ಕೊಳ್ಳೆ ಹೊಡೆದು ದೇವಿಲಾದೇವಿಯನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಎಷ್ಟು ನೀಚಿರ್ಬೋದು ವಿಚಾರ ಮಾಡಿ. ದೇವಿಲಾದೇವಿಯನ್ನು ಅಪಹರಿಸಿಕೊಂಡು ಹೋಗಿ ತನ್ನ ಮಗನಾಗಿರುವಂತ ತನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ನೋಡಿ, ದೇವಿಲಾದೇವಿಯ ತಾಯಿ ಕಮಲಾದೇವಿಯನ್ನ ತನ್ನ ಪಟ್ಟದ ರಾಣಿಯನ್ನಾಗಿ ಘೋಷಣೆ ಮಾಡ್ಕೊಂಡನು. ಇನ್ನ ದೇವಿಲಾದೇವಿಯನ್ನ ಕುಜರ್ ಖಾನ್ ಅಥವಾ ಕಿಜರ್ ಖಾನ್ ಅನ್ನುವಂಥ ವ್ಯಕ್ತಿಗೆ ಅವಳನ್ನು ಹೋಗಿ ಮದುವೆ ಮಾಡಿಸ್ತಾನೆ. ಅದಕ್ಕೆ ಮಧ್ಯಯುಗಿನ ಭಾರತ ಇತಿಹಾಸ ಅಂಧಕಾರದ ಇತಿಹಾಸ ಅಂತ ಓದ್ತೀವಿ. ಯಾಕೆ? ದೇವಿಲಾದೇವಿ ಕಿಜರ್ ಖಾನ್ಗೆ ಏನಾಗಬೇಕಂದ್ರೆ ತಂಗಿ ಆಗಬೇಕು. ಅದರ ರಿಲೇಶನ್ಶಿಪ್ ಹಿಡಿದ್ರು ಕೂಡ ತಾಯಿಯನ್ನ ತಾನು ಮದುವೆಯಾದ, ಮಗಳನ್ನ ತನ್ನ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡಿದ. ಇದು ದಕ್ಷಿಣ ಭಾರತದ ರಾಜ ಮಹಾರಾಜರ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿತು ಅಂತ ಓದ್ತೀವಿ. ರಾಜ ರಾಮಚಂದ್ರನನ್ನು ಸೋಲಿಸಿ ಅಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡೆದ. ಅದಾದ ನಂತರ 1309ರಲ್ಲಿ ನೇರವಾಗಿ ಯಾವ ಪ್ರದೇಶದ ಮೇಲೆ ದಾಳಿ ಅಂದರೆ ವಾರಂಗಲದ ಮೇಲೆ ದಾಳಿ ಮಾಡಿದ ಅಂತ. ವಾರಂಗಲದ ಮೇಲೆ ದಾಳಿ ಮಾಡ್ತಾನೆ. ವಾರಂಗಲದಲ್ಲಿ ಯಾರಿದ್ರು ಅಂತಂದ್ರೆ, ವಾರಂಗಲದಲ್ಲಿ 2ನೇ ಪ್ರತಾಪ ರುದ್ರದೇವ ಅಂತ. ಪ್ರತಾಪ ರುದ್ರದೇವ, ಈ ಪ್ರತಾಪ ರುದ್ರದೇವ ವಾರಂಗಲದ ಮೇಲೆ ದಾಳಿ ಮಾಡಿ 2ನೇ ಪ್ರತಾಪ ರುದ್ರದೇವನನ್ನು ಸೋಲಿಸ್ತಾನೆ. ರುದ್ರದೇವನನ್ನು ಸೋಲಿಸಿ ಅಲ್ಲಿರುವ ಬಂಗಾರ ಮುತ್ತು ರತ್ನಗಳನ್ನ, ಈ 2ನೇ ಪ್ರತಾಪ ರುದ್ರದೇವನ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಅವನೊಂದು ಬಂಗಾರದ ಸ್ಟ್ಯಾಚ್ಯೂ ಮಾಡಿದ್ನಂತ. ಆ ಬಂಗಾರದ ಸ್ಟ್ಯಾಚ್ಯೂ, ಅಲ್ಲಿರುವ ಬಂಗಾರ ಮುತ್ತು ರತ್ನಗಳನ್ನು ತೆಗೆದುಕೊಂಡು ಹೋಗುವಾಗ ಆನೆಗಳು, ಒಂಟೆಗಳು, ಕುದುರೆಗಳು ನರಳಾಡಿದವು ಅಂತ ತಿಳ್ಕೊಂಡು ಅಮೀರ್ ಖುಸ್ರೋ ಹೇಳ್ತಾನೆ. ಮಲ್ಲಿಕಾಫರ್ 1309ರಲ್ಲಿ ವಾರಂಗಲದ ಮೇಲೆ ದಾಳಿ ಮಾಡಿ 2ನೇ ಪ್ರತಾಪ ರುದ್ರದೇವನನ್ನು ಸೋಲಿಸಿ ಅಲ್ಲಿರುವ ಬಂಗಾರ ಮುತ್ತು ರತ್ನಗಳನ್ನು ತೆಗೆದುಕೊಂಡು ಹೋಗುವಾಗ, ಕೊಹಿನೂರು ವಜ್ರವು ಕೂಡ ಅಂತ ಗುರುತಿಸ್ತೀವಿ, ತೆಗೆದುಕೊಂಡು ಸಾಮ್ರಾಜ್ಯಕ್ಕೆ ಹೋಗುವಾಗ ಒಂಟೆಗಳು, ಆನೆಗಳು, ಕುದುರೆಗಳು ನರಾಳಿದವು. ಎಷ್ಟು ಹೊರಿಸಿರ್ಲಿ ನಮ್ಮನೆ ದನ ಅಂತ ತಿಳ್ಕೊಂಡ್ರೆ ನೀವು. ಆ ಒಂಟೆಗಳು ಅವೇ ಒದರಾಡ್ಯಾವಂದ್ರೆ ಎಷ್ಟರ ಮಟ್ಟಿಗೆ ಬಂಗಾರವನ್ನು ಒಯ್ದಿರ್ಬೋದು ವಿಚಾರ ಮಾಡ್ರಿ. ಇನ್ನು 1311ರಲ್ಲಿ ನಮ್ಮ ಕರ್ನಾಟಕದ ಮೇಲೆ ದಾಳಿ, ಕನ್ನಡದ ಮೇಲೆ ದಾಳಿ ಮಾಡಿದ. ಕನ್ನಡದ ಮೇಲೆ ಯಾರು? ಹೊಯ್ಸಳರ ಮೇಲೆ. ಹೊಯ್ಸಳ 3ನೇ ವೀರಬಲ್ಲಾಳ ಅಂತಿದ್ದ. ಆ 3ನೇ ವೀರಬಲ್ಲಾಳ ಹೇಳಿದ, ಮುಟ್ಟಿದನ್ ನೋಡಿ ಅಂತ. ಯಾರಿಗೆ? ಮಲ್ಲಿಕಾರ್ಜುನ. ದೂರ ನಿಂದ್ರು, ಬಂಗಾರ ಬೇಕಾ, ರೊಕ್ಕ ಬೇಕಾ, ರೂಪಾಯಿ ಬೇಕಾ, ತೊಗೊಂಡೋಗು, ಸನೆದ ಬರಬಾಣಿ ಅಂತ. ಹ್ಞೂನ್ರಿ ಬಾಬಾ ಅಂದವ. ಯಾರು? ಮಲ್ಲಿಕಾಫರ್. ಹಾಗಾದ್ರೆ 1311ರಲ್ಲಿ ಕರ್ನಾಟಕದ ಹೊಯ್ಸಳರ ಮೇಲೆ ದಾಳಿ ಮಾಡಿ 3ನೇ ವೀರಬಲ್ಲಾಳನ್ನು ಸೋಲಿಸಿ, ಅವ ಬಿಟ್ಟು 3ನೇ ವೀರಬಲ್ಲಾಳಂದ ಏನೇನು ಬೇಕು ತೊಗೊಂಡು ಹೋಗು, ನಾ ಇಲ್ಲಿ ಇರಂಗಿಲ್ಲ ಅಂತ ತಿಳ್ಕೊಂಡು, ಇವರು ಕಿರಿಕಿರಿನೇ ಬೇಡ ಅಂತ ತಿಳ್ಕೊಂಡು ಹಂಪಿ ನಗರವನ್ನು ನಿರ್ಮಾಣ ಮಾಡ್ತಾನವ. ತುಂಗಭದ್ರಾ ನದಿಯ ದಡದ ಮೇಲೆ ಹಂಪಿ ಎಂಬ ನಗರವನ್ನು ನಿರ್ಮಾಣ ಮಾಡಿ ಅಲ್ಲೇ ಗಪ್ಚುಪ್ ಕುಂದಿರ್ತಾನ. ತನ್ನ ಮಂತ್ರಿಗಳು ಹೇಳ್ತಾನ, ಹೋಗ್ಯಾರ ಇಲ್ಲ ಅಂತ. ಇಲ್ರಿ ಹೋಗ್ಯಾರ ಅಂತ. ಹೋದ್ಮ್ಯಾಗ ನಿಧಾನವಾಗಿ ವಾಪಸ್ ಬರ್ತಾನ. ಪಾಪ ಒಳ್ಳೆ ಮನುಷ್ಯ 3ನೇ ವೀರಬಲ್ಲಾಳ. ಇನ್ನು ಅದಾದ ನಂತರ 1311ರಲ್ಲಿ ಇನ್ನೊಂದು ದಾಳಿ, ಪಾಂಡ್ಯರ ಮೇಲೆ ದಾಳಿ ಅಂತ ಕರಿತೀವಿ. ಪಾಂಡ್ಯರ ವೀರಪಾಂಡ್ಯನನ್ನು ಸೋಲಿಸಿ, ಗೇರಿಲ್ಲ ಯುದ್ಧ ತಂತ್ರಕ್ಕೆ ಭಾಳ ಫೇಮಸ್ ಆಗಿರುವಂಥ ವ್ಯಕ್ತಿ ವೀರಪಾಂಡ್ಯನನ್ನು ಸೋಲಿಸಿ ಅಲ್ಲಿರುವಂಥ ಸಂಪತ್ತನ್ನು ಕೊಳ್ಳೆ ಹೊಡಿತಾರೆ. ಅನುಕ್ರಮವಾಗಿ ಕ್ವಶನ್ ಕೇಳೋಣ. ದೇವಗಿರಿಯ ಮೇಲೆ ದಾಳಿ, ವಾರಂಗಲದ ಮೇಲೆ ದಾಳಿ, ಹೊಯ್ಸಳರ ಮೇಲೆ ದಾಳಿ, ಪಾಂಡ್ಯರ ಮೇಲೆ ದಾಳಿ. ಅಲ್ಲಿ ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯ ಅಂತ ಕರೀತಾರೆ. ಹಾಗಾದ್ರೆ ವೀರಪಾಂಡ್ಯ ಅಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ. ಆ ವೀರಪಾಂಡ್ಯನನ್ನು ಸೋಲಿಸಿ ಅವರಿಂದ ಸಂಪತ್ತನ್ನು ಕೊಳ್ಳೆ ಹೊಡೆದ ಅಂಥೇಳಿ ನೋಡ್ತೀವಿ. ಫೈನಲ್ ಹೋಗುವಾಗ ಮತ್ತೆ ದೇವಗಿರಿಯ ಮೇಲೆ ದಾಳಿ ಮಾಡಿ ಶಂಕರ ದೇವನನ್ನು ಸೋಲಿಸಿ ದಕ್ಷಿಣ ಭಾರತದ ಬಹುತೇಕ ಸಂಪತ್ತನ್ನು ಕೊಳ್ಳೆ ಹೊಡೆದು ಉತ್ತರ ಭಾರತಕ್ಕೆ ಹೋದರು ಅಂಥೇಳಿ ನೋಡ್ತೀವಿ.
ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು, ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳನ್ನು ನಾವು ನೋಡ್ತಾ ಇದ್ದೆವು. ಆತ 2 ದಂಡಯಾತ್ರೆಗಳನ್ನು ಮಾಡಿದ. ಒಂದು ಉತ್ತರ ಭಾರತದ ಮೇಲೆ ದಂಡಯಾತ್ರೆ, ಇನ್ನೊಂದು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ. ಉತ್ತರ ಭಾರತದ ದಂಡಯಾತ್ರೆಯ 3 ಪ್ರಮುಖವಾಗಿರುವಂಥ ದಂಡನಾಯಕರು ಅಂದರೆ ಅದು ಉಲಗ ಖಾನ್, ನಸರತ್ ಖಾನ್, ಜಾಫರ್ ಖಾನ್. ಉಲಗ ಖಾನ್, ನಸರತ್ ಖಾನ್, ಜಾಫರ್ ಖಾನ್ ಅನ್ನುವಂಥ ವ್ಯಕ್ತಿಗಳು ಉತ್ತರ ಭಾರತದ ದಂಡನಾಯಕರಾದರೆ, ದಕ್ಷಿಣ ಭಾರತದ ದಂಡನಾಯಕ ಯಾರಂದ್ರೆ ಮಲಿಕ್ ಕಾಫರ್. ಆತ ಉತ್ತರ ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡೆದ, ಅಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಅಪಹರಿಸಿದ, ಕಮಲಾದೇವಿಯನ್ನು ಮದುವೆಯಾದ, ದೇವಿಲಾದೇವಿಯನ್ನು ತನ್ನ ಸೊಸೆಯನ್ನಾಗಿ ಮಾಡಿಕೊಂಡ. ಗುಜರಾತದ ಮೇಲೆ ದಾಳಿಯನ್ನು ಮಾಡಿದಾಗ ಅಲ್ಲಿರುವಂಥ ಮಲಿಕ್ ಕಾಫರ್ 1000 ದಿನಾರವನ್ನು ಕೊಟ್ಟು ಅವನನ್ನು ತನ್ನ ದಂಡನಾಯಕನಾಗಿ ನೇಮಕ ಮಾಡಿಕೊಂಡ ಅಂಥೇಳಿ ನಾವು ನಿನ್ನೆ ಕ್ಲಾಸ್ನಲ್ಲಿ ಅಧ್ಯಯನ ಮಾಡಿದ್ದೆವು. ಚಿತ್ತೋರ ಸಂಸ್ಥಾನದ ಮೇಲೆ ದಾಳಿ ಮಾಡಿದ, ರಣತಂಬೋರದ ಮೇಲೆ ದಾಳಿ ಮಾಡಿದ, ಗುಜರಾತದ ಮೇಲೆ ದಾಳಿ ಮಾಡಿದ, ಮಾಳ್ವ ಪ್ರದೇಶದ ಮೇಲೆ ದಾಳಿ ಮಾಡಿದ, ಶಿವಾನಕೋಟೆಯ ಮೇಲೆ ದಾಳಿ ಮಾಡಿದ. ಉತ್ತರ ಭಾರತದ 5 ಪ್ರಮುಖವಾಗಿರುವಂಥ ದಾಳಿಗಳನ್ನು ನಾವು ನಿನ್ನೆ ಕ್ಲಾಸ್ನಲ್ಲಿ ನೋಡಿದ್ದೆವು. ದಕ್ಷಿಣ ಭಾರತದ 4 ಪ್ರಮುಖವಾಗಿರುವಂಥ ದಾಳಿಗಳು ಅಂದರೆ ದೇವಗಿರಿಯ ಮೇಲೆ ದಾಳಿ ಮಾಡಿದ 1307ರಲ್ಲಿ, ವಾರಂಗಲದ ಮೇಲೆ ದಾಳಿ ಮಾಡಿದ, ಹೊಯ್ಸಳರ ಮೇಲೆ ದಾಳಿ ಮಾಡಿದ, ಪಾಂಡ್ಯರ ಮೇಲೆ ದಾಳಿ ಮಾಡಿದ. ಹೊಯ್ಸಳರ ಮೇಲೆ ದಾಳಿ ಮಾಡಿದಂಥ ವರ್ಷ 1311. 1311ರಲ್ಲಿ ಹೊಯ್ಸಳರ ಅರಸ ಯಾರಾಗಿದ್ದರು? 3ನೇ ವೀರಬಲ್ಲಾಳ. ಆ 3ನೇ ವೀರಬಲ್ಲಾಳ ಅನ್ನುವಂಥ ಅರಸನಾಗಿದ್ದ. ಅವ್ರಿಗೆ ಭಯಪಟ್ಟ ಹಂಪಿ, ತುಂಗಭದ್ರಾ ನದಿಯ ದಡದ ಮೇಲೆ ಹಂಪಿ ಅನ್ನುವಂಥ ಸುಂದರವಾದ ನಗರವನ್ನು ಕಟ್ಟಿದವನೇ ಅದು 3ನೇ ವೀರಬಲ್ಲಾಳ ಅಂತ ಕರೀತೀವಿ. ಬಹುಶಃ 3ನೇ ವೀರಬಲ್ಲಾಳ ಎಷ್ಟರ ಮಟ್ಟಿಗೆ ಅಂಜಿದ್ದ ಅಂತಂದ್ರೆ ಆ ಹಳೆಬೇಡನ ಬಿಟ್ಟು ಬಂದಿದ್ದ ಅವನು. ಆದ್ರೆ ಒಂದು ನೋವಿನ ಸಂಗತಿ ಏನು ಅಂದರೆ, ಉತ್ತರ ಭಾರತದ ಮುಸಲ್ಮಾನರ ದಾಳಿಗೆ ಅಂಜಿ ಹಂಪಿ ನಗರವನ್ನು ಕಟ್ಟಿದ್ದ. ಅದರ ಮದುರೈ ಸುಲ್ತಾನನಾಗಿರುವಂಥ ಗಿಯಾಸುದ್ದೀನ್ ಅನ್ನುವಂಥ ವ್ಯಕ್ತಿ ಅವನ ಸನ್ಮಾನ ಮಾಡುವಂಥ ನೆಪದಲ್ಲಿ ಅವನನ್ನು ಕರೆಸಿ ಅವನ ದೇಹದ ಭಾಗಗಳನ್ನು ಕತ್ತರಿಸಿದ. ದೇಹದ ಭಾಗಗಳನ್ನು ಕತ್ತರಿಸಿದ ಸಲುವಾಗಿ ಅವನನ್ನು ಕೊಲೆ ಮಾಡಿದ ಸಲುವಾಗಿ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ 5 ಜನ ಸಹೋದರರು, ಸಂಗಮನ ಮಕ್ಕಳಾಗಿರುವಂಥ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವ ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದರು ಅಂತ ಎಂ.ವಿ. ಕೃಷ್ಣರಾವ್ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ. ದಕ್ಷಿಣ ಭಾರತದ ಮದುರೈ ಗಿಯಾಸುದ್ದೀನ್ ಅನ್ನುವಂಥ ವ್ಯಕ್ತಿ 3ನೇ ವೀರಬಲ್ಲಾಳನನ್ನು ಕೊಲೆ ಮಾಡಿದ ಪರಿಣಾಮವಾಗಿ ದಕ್ಷಿಣ ಭಾರತದಲ್ಲಿ ಈ ಹೊಯ್ಸಳ ಸಾಮ್ರಾಜ್ಯದ ಶವದ ಪೆಟ್ಟಿಗೆಯ ಕೊನೆಯ ಮೊಳೆಯಾಗಿತ್ತು. ದಕ್ಷಿಣ ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆ ಅಂತ್ಯವನ್ನಾಡುವ ಸಲುವಾಗಿಯೇ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡಿದರು. ಅಷ್ಟರ ಮಟ್ಟಿಗೆ ದಕ್ಷಿಣ ಭಾರತದ ಪ್ರಮುಖವಾಗಿರುವಂಥ ದಾಳಿಗಳನ್ನು ನೋಡ್ತೀವಿ. ಅಲ್ಲಾವುದ್ದೀನ್ ಖಿಲ್ಜಿ ಕೇವಲ ದಾಳಿಗಷ್ಟೇ ಫೇಮಸ್ ಆಗಿರಲಿಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ ತನ್ನನ್ನು ತಾನು ಏನಂತ ಕರೀತಾನಂದ್ರೆ ಸಿಕಂದರ್ ಇ ಸಹಾನಿ ಅಂತ ಕರ್ಕೋತಾನೆ. ಸಿಕಂದರ್ ಇ ಸಹಾನಿ. ಸಿಕಂದರ್ ಇ ಸಹಾನಿ ಅಂದ್ರೆ ಏನು? 2ನೇ ಅಲೆಕ್ಸಾಂಡರ್ ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದ್ಯಪಾನವನ್ನು ನಿಷೇಧ ಮಾಡಿದ. ದೆಹಲಿಯಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡ್ತಾನೆ. ಸಿಕಂದರ್ ಇ ಸಹಾನಿ ಎಂದು ಕರೆದುಕೊಂಡ, 2ನೇ ಅಲೆಕ್ಸಾಂಡರ್ ಅಂತ ಕರೆದುಕೊಂಡ. ಆದರೆ ಒಂದು ವಿಶೇಷವಾಗಿರುವಂಥ ಆಡಳಿತವನ್ನು ಜಾರಿಗೆ ತಂದಿರ್ತಾನೆ. ಸೈನ್ಯಾಡಳಿತ ಅಂತ ಕರಿತೀವಿ. ಸೈನ್ಯಾಡಳಿತ. ಈತನ ಒಂದು ಸೈನ್ಯಾಡಳಿತದ ವಿಶೇಷ ಏನು ಅಂತಂದ್ರೆ, ತನ್ನ ಸೈನಿಕರಿಗೆ ಪ್ರಥಮ ಬಾರಿಗೆ ವೇತನವನ್ನು ಹೆಂಗೆ ಕೊಟ್ಟ ಅಂದ್ರೆ ಹಣದ ರೂಪದಲ್ಲಿ ವೇತನವನ್ನು ಕೊಡ್ತಾನೆ. ಮೊದಲೆಲ್ಲ ದವಸ ಧಾನ್ಯಗಳು, ಅಕ್ಕಿ, ಬ್ಯಾಳೆ, ಗೋಧಿ, ಜೋಳ ಈ ಥರ ದವಸಗಳ ರೂಪದಲ್ಲಿ, ಧಾನ್ಯಗಳ ರೂಪದಲ್ಲಿ ಪೇಮೆಂಟ್ ಕೊಟ್ಟರೆ, ಇವ ಏನು ಮಾಡಿದ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ತನ್ನ ಸೈನಿಕರಿಗೆ ಹಣದ ರೂಪದಲ್ಲಿ ವೇತನವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕರಿತೀವಿ. ಹಣದ ಮೇಲೆ ಏನು ಮಾಡಿದ್ದ ಅಂದ್ರೆ ಕ್ವಶನ್ ಆಗಿದೆ. ಹಣದ ಮೇಲೆ 2ನೇ ಅಲೆಕ್ಸಾಂಡರ್ ಅಂತ ಬರೆದಿದ್ದ. 2ನೇ ಅಲೆಕ್ಸಾಂಡರ್ ಕ್ವಶನ್ ಆಗಿದೆ. 2ನೇ ಅಲೆಕ್ಸಾಂಡರ್ ಎಂದು ಯಾರು ಬರ್ಕೊಂಡಿದ್ರು ಅಂತಂದರೆ ಅದೇ ಅಲ್ಲಾವುದ್ದೀನ್ ಖಿಲ್ಜಿ. ತನ್ನ ನಾಣ್ಯದ ಮೇಲೆ, ನೋಟುಗಳ ಮೇಲೆ, ಕಾಗದದ ಮೇಲೆ 2ನೇ ಅಲೆಕ್ಸಾಂಡರ್ ಎಂದು ಪ್ರಿಂಟ್ ಮಾಡಿಕೊಂಡಿದ್ದ. ಮತ್ತು ವಿಶೇಷವಾಗಿ ಸೈನ್ಯ ಇಲಾಖೆಯಲ್ಲಿ ಮಾಡಿದಂಥ ಇನ್ನೊಂದು ಸುಧಾರಣೆ ಏನು ಅಂದ್ರೆ,
ಸೈನಿಕ ಇಲಾಖೆಯಲ್ಲಿ ದಾಗ್ ಮತ್ತು ಚೆಹರ್ ಅನ್ನುವಂಥ ಪದ್ಧತಿ ಜಾರಿಗೆ ತರ್ತಾನೆ. ದಾಗ್ ಮತ್ತು ಚೆಹರ್. ದಾಗ್ ಮತ್ತು ಚೆಹರ್. ಚೆಹರ್ ಅಂದ್ರೆ ಏನು? ದಾಗ್ ಅಂದ್ರೆ ಏನು? ಕುದುರೆಗಳಿಗೆ ಮುದ್ರೆ ಹಾಕುವಂತ ಪದ್ಧತಿ. ಕುದುರೆಗಳಿಗೆ ಮುದ್ರೆ ಹಾಕುವಂತ ಪದ್ಧತಿಗೆ ದಾಗ್ ಅಂತ ಕರೆದ್ರೆ, ಇನ್ನು ಚೆಹರ್ ಅಂದ್ರೆ ಏನು? ಸೈನಿಕರ ಮುಖಲಕ್ಷಣಗಳನ್ನು ಬರೆದಿಡುವ ಪದ್ಧತಿ. ಕುದುರೆಗಳಿಗೆ ಮುದ್ರೆ ಹಾಕುವಂತ ಪದ್ಧತಿಗೆ ದಾಗ್ ಅಂತ ಕರೆದ್ರ, ಸೈನಿಕರ ಮುಖಲಕ್ಷಣಗಳನ್ನು ಬರೆದಿಡುವ ಪದ್ಧತಿಗೆ ಚೆಹರ್ ಪದ್ಧತಿ. ದಾಗ್ ಮತ್ತು ಚೆಹರ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಎರಡೂ ಪದ್ಧತಿಗಳನ್ನು ಮಿಕ್ಸ್ ಆಗಿ ಏನಂತ ಕರೀತಾರೆ ಅಂದ್ರೆ ಹುಲಿಯಾ ಪದ್ಧತಿ ಅಂತ ಕರೀತಾರೆ. ಎರಡನ್ನ ಹುಲಿಯಾ ಪದ್ಧತಿ. ದಾಗ್ ಮತ್ತು ಚೆಹರ್ ಪದ್ಧತಿಯನ್ನ ಅವುಗಳನ್ನು ಮಿಕ್ಸ್ ಮಾಡಿ ಕುದುರೆಗಳಿಗೆ ಮುದ್ರೆ ಹಾಕುವಂತ ಪದ್ಧತಿಗೆ ದಾಗ್ ಅಂತ ಕರೆದ್ರೆ, ಸೈನಿಕರ ಮುಖಲಕ್ಷಣಗಳನ್ನು ಬರೆದಿಡುವ ಪದ್ಧತಿಗೆ ಚೆಹರ್ ಅಂತ ಕರೀತಾರೆ. ಅವು ಎರಡರ ಸಮ್ಮಿಶ್ರಣವನ್ನ ಹುಲಿಯಾ ಅಂತ ಕರೀತಾರೆ. ಆದ್ರೆ ಒಂದು ವಿಶೇಷ ಏನು, ತನ್ನ ಸೈನ್ಯದಲ್ಲಿ ನವ ಮುಸಲ್ಮಾನರನ್ನು ಸಹಿಸಲಿಲ್ಲ ಇತ್ತ. ನವ ಮುಸಲ್ಮಾನರು ಎಷ್ಟು ಜನ ಇದ್ರು? 30,000 ನವ ಮುಸಲ್ಮಾನರಿದ್ರು. ಆ 30,000 ನವ ಮುಸಲ್ಮಾನರನ್ನ ಒಂದೇ ಕ್ಷಣದಲ್ಲಿ ಸಂಹಾರ ಮಾಡಿದಂಥ ವ್ಯಕ್ತಿ ಅಲ್ಲಾವುದ್ದೀನ್ ಖಿಲ್ಜಿ. ಅವರನ್ನು ಸಂಹಾರ ಮಾಡಿಬಿಟ್ಟ. ಯಾರು? ವಿಶೇಷವಾಗಿ ಜಲಾಲುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಅವರೇನು ಮಂಗೋಲಿಯನರು ದಾಳಿ ಮಾಡಿದ್ರಲ್ಲ, ಆ ಮಂಗೋಲಿಯನರು ದಾಳಿ ಮಾಡಿದಂಥ ಸಮಯದಲ್ಲಿ ಅವರನ್ನು ಬಡ್ದು ಅವರನ್ನು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ದ. ಅಂಥ 30,000 ನವ ಮುಸಲ್ಮಾನರನ್ನು ಕೊಲೆ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕರಿತೀವಿ. ಇವನ ಆಡಳಿತದಲ್ಲಿ ಸಾಕಷ್ಟು ಕಂದಾಯದಲ್ಲಿ ಬದಲಾವಣೆ ಮಾಡಿದ. ಕಂದಾಯ ಪದ್ಧತಿಯಲ್ಲಿ ಸುಧಾರಣೆ ತರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಪ್ರಥಮ ಬಾರಿಗೆ ಕಂದಾಯವನ್ನು ಹಣದ ರೂಪದಲ್ಲಿ ವಸೂಲಿ ಮಾಡಿದ. ಕಂದಾಯವನ್ನು ಹಣದ ರೂಪದಲ್ಲಿ ನೋಡಿ, ವೇತನವನ್ನು ಹಣದ ರೂಪದಲ್ಲಿ ಕೊಟ್ಟ, ಕಂದಾಯವನ್ನು ಸಹ ಹಣದ ರೂಪದಲ್ಲಿ ಸಂಗ್ರಹ ಮಾಡಿದ. ಕ್ವಶನ್ ಆಗಿದೆ, ಚೆರಿ ಮತ್ತು ಗರಿ. ಈ ಚೆರಿ ಮತ್ತು ಗರಿ ಅನ್ನುವಂಥ ವಿಶಿಷ್ಟವಾಗಿರುವಂಥ ತೆರಿಗೆಯನ್ನು ಜಾರಿಗೆ ತಂದ. ಚೆರಿ ಅಂದ್ರೆ ಏನು? ಹುಲ್ಲುಗಾವಲಿನ ಮೇಲಿನ ತೆರಿಗೆ. ಹುಲ್ಲುಗಾವಲು, ಈ ಹುಲ್ಲುಗಾವಲುಗಳ ಪ್ರದೇಶದ ಮೇಲೆ ಹಾಕುವಂತ ತೆರಿಗೆಯನ್ನು ಚೆರಿ ಅಂತ ಕರೆದ್ರೆ, ಗರಿ ಅಂದ್ರೆ ಏನು? ಮನೆಗಳ ಮೇಲೆ ಹಾಕುವ ತೆರಿಗೆ. ಮನೆಗಳ ಮೇಲೆ ಹಾಕುವಂತ ತೆರಿಗೆಯನ್ನು ಗರಿ ಅಂತ ಕರೆದ್ರೆ, ಹುಲ್ಲುಗಾವಲು ಪ್ರದೇಶಗಳ ಮೇಲೆ ಹಾಕುವಂತ ತೆರಿಗೆಯನ್ನ ಚೆರಿ. ಹಾಗಾದ್ರೆ ಕಂದಾಯವನ್ನು ಹಣದ ರೂಪದಲ್ಲಿ ಸಂಗ್ರಹ ಮಾಡಿದ. ಚೆರಿ ಮತ್ತು ಗರಿ ಅನ್ನುವಂಥ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದ. ಚೆರಿ ಅಂದರೆ ಹುಲ್ಲುಗಾವಲುಗಳ ಮೇಲೆ ಹಾಕುವ ತೆರಿಗೆ, ಗರಿ ಅಂತಂದ್ರೆ ಮನೆ. ಗರ್ಪಟ್ಟಿ ಅಂತೀವಿ ನಾವು. ಎಸ್ ನವೀನ್ ಪಾಟೀಲ್, ಕರೆಕ್ಟ್. ನಾವು ಹಳ್ಳಿಗಳದ ಗರ್ಪಟ್ಟಿ ತುಂಬ್ರಿ ಅಂತಿರ್ತೀವಲ್ಲ, ಆ ಗರ್ಪಟ್ಟಿ ಅಂದ್ರೆ ಏನು? ಮನೆಗಳ ಮೇಲೆ ಹಾಕುವಂತ ಟ್ಯಾಕ್ಸ್. ಕಂದಾಯ ವಸೂಲಿ ಮಾಡುವ ಸಲುವಾಗಿ ಒಂದು ಇಲಾಖೆಯನ್ನು ನೇಮಕ ಮಾಡಿದ್ದ, ಒಬ್ಬ ಅಧಿಕಾರಿ ನೇಮಕ ಮಾಡಿದ್ದ. ಅವನಿಗೆ ಏನಂತ ಕರೀತಿದ್ರು ಅಂತಂದ್ರೆ ದಿವಾನ್ ಇ ಮುಸ್ತಕ್ ರಾಜ ಅಂತ ಕರೀತಿದ್ರು. ದಿವಾನ್ ಇ ಮುಸ್ತಕ್ ರಾಜ. ದಿವಾನ್ ಇ ಮುಸ್ತಕ್ ರಾಜ ಅಂದ್ರೆ ಏನು? ಕಂದಾಯವನ್ನ ಸಂಗ್ರಹ ಮಾಡುವ ಸಲುವಾಗಿನೇ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿದ್ರು. ಆ ವ್ಯಕ್ತಿಗೆ ಏನಂತ ಕರೀತಿದ್ರು ಅಂದ್ರೆ ದಿವಾನ್ ಇ ಮುಸ್ತಕ್ ರಾಜ ಅಂತ ಕರೀತಿದ್ರು. ಅಷ್ಟೇ ಅಲ್ಲ, ಬ್ರಾಹ್ಮಣೇತರ ತೆರಿಗೆ ಅಂತ ಕರಿತೀವಿ. ಹಿಂದೂಗಳ ಮೇಲೆ ಒಂದು ವಿಶಿಷ್ಟವಾದ ತೆರಿಗೆಯನ್ನು ಹಾಕ್ತಾನೆ. ಅದಕ್ಕೆ ಜಿಜಿಯಾ ತೆರಿಗೆ ಅಂತ ಕರಿತೀವಿ. ಜಜಿಯಾ ಎಂಬ ತೆರಿಗೆಯನ್ನು ವಿಧಿಸಿದ. ಹಿಂದೂಗಳ ಮೇಲೆ ಹಾಕುವಂಥ ತೆರಿಗೆಯನ್ನ ಜಜಿಯಾ ತೆರಿಗೆ ಅಂತ ಕರಿತೀವಿ. ಈ ರೀತಿಯಾಗಿ ಕಂದಾಯ ವ್ಯವಸ್ಥೆಯಲ್ಲಿ ಕಂದಾಯವನ್ನು ಹಣದ ರೂಪದಲ್ಲಿ ಸಂಗ್ರಹ ಮಾಡಿದ. ಚೆರಿ ಮತ್ತು ಗರಿ ಅನ್ನುವಂಥ ತೆರಿಗೆಗಳನ್ನು ಜಾರಿಗೆ ತಂದ. ಕಂದಾಯವನ್ನು ಸಂಗ್ರಹ ಮಾಡುವ ಸಲುವಾಗಿ ದಿವಾನಿ ಮುಸ್ತಕ್ ರಾಜ್ ಅನ್ನುವಂಥ ವ್ಯಕ್ತಿ ನೇಮಕ ಮಾಡಿದ. ಹಿಂದೂಗಳ ಮೇಲೆ ಹಾಕಿದ ತೆರಿಗೆಯನ್ನ ಜಜಿಯಾ ತೆರಿಗೆ ಅಂತ ಕರಿತೀವಿ. ಆದ್ರೆ ಒಂದು ವಿಶೇಷ ಏನಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂದ್ರೆ ಮಾರುಕಟ್ಟೆ. ಮಾರುಕಟ್ಟೆಯಲ್ಲಿ ಕಟ್ಟುನಿಟ್ಟಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಮಾರುಕಟ್ಟೆ ಈತನ ಪ್ರಮುಖ ಸಾಧನೆಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇದೆಯಲ್ಲ ಅತ್ಯಂತ ಶ್ರೇಷ್ಠ. ಈತನ ಮಾರುಕಟ್ಟೆಗೆ ಒಂದು ಹೆಸರು ಕರೀತಿದ್ರು. ಯಾವ ಹೆಸರು ಅಂದ್ರೆ ದಿವಾನ್ ಇ ರಿಯಾಲ್. ದಿವಾನ್ ಇ ರಿಯಾಲ್ ಅಂತೇಳಿ ಅಂದ್ರೆ ಇವನ ಮಾರುಕಟ್ಟೆ ವ್ಯವಸ್ಥೆಯನ್ನು ಯಾವ ಹೆಸರಿಂದ ಕರೆಯುತ್ತಿದ್ದರು? ದಿವಾನ್ ಇ ರಿಯಾಲ್ ಅನ್ನುವಂಥ ಒಂದು ವ್ಯವಸ್ಥೆಯಿಂದ ಸರ್ಕಾರ ಏನು ನಿಗದಿಪಡಿಸ್ತದಲ್ಲ, ಸರ್ಕಾರ ನಿಗದಿಪಡಿಸಿದ ರೇಟಿನ ಪ್ರಕಾರನೇ ಮಾರಾಟ ಮಾಡಬೇಕು. ಸರ್ಕಾರ ನಿಗದಿಪಡಿಸಿದ ಬೆಲೆಯಲ್ಲೇ ವಸ್ತುಗಳನ್ನು ಖರೀದಿ
ಮಾರಾಟ ಕ್ರಿಯೆ ನಡಿಬೇಕು. ಯಾರೂ ಮೋಸ ಮಾಡಂಗಿಲ್ಲ. ಯಾರಾದರೂ ಒಂದು ಕೆ ಜಿಯಲ್ಲಿ 2 ಗ್ರಾಮ 3 ಗ್ರಾಮ 4 ಗ್ರಾಮ 10 ಗ್ರಾಮ ಕಡಿಮೆ ಮಾಡಿದರೆ 100% ಅವರ ದೇಹದ ಭಾಗದಲ್ಲಿರುವಂಥ ಮಾಂಸವನ್ನು ಕಟ್ಟು ಮಾಡ್ತಿದ್ದ. ಅಷ್ಟು ಕಟ್ಟುನಿಟ್ಟಿನ ಟ್ಯಾಕ್ಸ್ ಏನು ಮಾರುಕಟ್ಟೆಯನ್ನು ಜಾರಿಗೆ ತರ್ತಾನೆ. ಆದ್ರೆ ಹಳ್ಳಿ ರೈತರು ಯಾರೂ ಕೂಡ ಮೋಸ ಮಾಡ್ತಿರ್ಲಿಲ್ಲ ಅಂತ. ಹಳ್ಳಿ ರೈತರು ಒಟ್ಟ ಮೋಸ ಮಾಡ್ತಿರ್ಲಿಲ್ಲ. ನಾವು ಸಣ್ಣವ್ರಲ್ಲಾಕಾಗಿ ನಮ್ಮ ಸರ್ ಒಂದು ಕತೆ ಹೇಳಿದರು. ಒಬ್ಬ ಹಳ್ಳಿ ರೈತ ಎಷ್ಟು ಮುಗ್ಧ, ಎಷ್ಟು ಒಳ್ಳೆ ಮನುಷ್ಯಪ್ಪ ಅಂತಂದ್ರೆ, ಆ ರೈತ ಪ್ರತಿನಿತ್ಯ ಏನು ಮಾಡ್ತಿದ್ದ ಅಂತಂದರೆ ಸಿಟಿಗೆ ಹೋಗಿ ಬೆಣ್ಣೆ ಮಾರಿ ಬರ್ತಿದ್ದಂತ. ಬೆಣ್ಣೆ ಮಾರಿ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಸೇಠ್ಜಿ ಏನು ಮಾಡ್ತಿದ್ದ ಅಂದ್ರೆ ಬೆಣ್ಣೆ ತೋತಿದ್ದ. ಅವನು ನಂಬಿದ್ದ ರೈತನಿಗೆ. ಅವಾಗ 1 ದಿನ 2 ದಿನ 3 ದಿನ ಸತತ 30 ದಿನಗಳ ಕಾಲ ಬೆಣ್ಣೆ ಖರೀದಿ ಮಾಡಿದ. ಒನ್ ಡೇ ಏನು ಮಾಡಿಬಿಟ್ಟ, ಬೆಣ್ಣೆ ಅದನ್ನು ತೂಕಕ್ಕೆ ಹಾಕಿದ 800 ಗ್ರಾಮ್ ಬಂದುಬಿಡುತ್ತೆ. ಅಯ್ಯಪ್ಪೋ ಅಂದವ ಯಾರೋ ಸೇಠ್ಜಿ. 800 ಗ್ರಾಮ್ ಅಂದ್ರೆ 200 ಗ್ರಾಮ್ ಮೋಸ ಮಾಡ್ಯಾನಪ್ಪ ರೈತ ಅಂತ ತಿಳ್ಕೊಂಡು ಮರದಿನ ರೈತ ಬಂದ ಬೈಲಕ್ಕೆ ಶುರು ಮಾಡಿದ. ನೀನು ಭಾಳ ನಂಬಿದ್ದೆ, ಹಂಗೆ ಹಿಂಗೆ ಅಂತೇಳಿ ಬೈಲಕತ್ತ. ನಾ ಏನು ಮಾಡಿ ನೋಮರಿ ಅನ್ನೋ, ಅಲ್ಲ ಪ್ರತಿದಿನ ನೀನು 800 ಗ್ರಾಮ್ ಬೆಣ್ಣೆ ಕೊಡಕತ್ತಿಯಪ್ಪ, ನೀನು ನಾನು ಮೋಸ ಮಾಡಿ ಅಂತ. ಅವಾಗ ರೈತ ಹೇಳ್ತಾನೆ, ನಾನು ಯಾವುದೇ ಮೋಸ ಮಾಡಿಲ್ಲ, ನಮ್ಮಲ್ಲಿ ಯಾವುದೇ ತಕ್ಕಡಿಗಳಿಲ್ಲ, ತೂಕದ ಕಲ್ಲುಗಳಿಲ್ಲ. ನೀ ಏನು ಪ್ರತಿದಿನ 1 kg ಬೆಲ್ಲ ಕೊಡ್ತೀಯಲ್ಲ, ಪ್ರತಿದಿನ 1 kg ಬ್ಯಾಳಿ ಕೊಡ್ತಿ, ಪ್ರತಿದಿನ 1 kg ಅಕ್ಕಿ ಕೊಡ್ತೀಯಲ್ಲ, ಅಕ್ಕಿ ಬ್ಯಾಳಿ ಬೆಲ್ಲದ ತೂಕನ ನಾನು ತಂದು ಕೊಟ್ಟೀನಿ. ನೀನು 1 kg ಕೊಡ್ತಿದ್ದೆ, ಅದರ ತೂಕ ತಂದು ಕೊಟ್ಟಿನಿ ಹೊರತು ನಾ ಏನೋ ಮೋಸ ಮಾಡಲಿ ಅಂದಾಗ ಸೇಠ್ಜಿಗೆ ಭಯಂಕರ ಅಸಹ್ಯ ಅನಿಸ್ತು. ಯಾವ 7 ಗಂಟೆ 30 ನಿಮಿಷ ಕ್ಲಾಸ್ ಮಾಡಾನವ, ನಾ ಏನು ಹೇಳಕತ್ತಿ, ನೀ ಏನು ಕೇಳಕತ್ತಿ. ನೋಡಿ, ಮಾರುಕಟ್ಟೆ ಸುಧಾರಣೆ. ನೋಡು, ನೀವು ಎಣ್ಣೆ ತುಂಬ ಡುಮ್ ಆಗಿರೋದು. ಏಯ್ ಸರಿ ಡುಮ್ ಅಂತಾರನು ಅನ್ಬಾರ್ದಪ್ಪ. ನೋಡಿ, ದಿವಾನ್ ಇ ರಿಯಾಲ್ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಆ ಮಾರುಕಟ್ಟೆ ಏನಂತ ಕರೀತಿದ್ದಾರೆ ಅಂದರೆ ದಿವಾನ್ ಇ ರಿಯಾಲ್ ಅಂತ ಕರೀತಿದ್ರು. ಸರ್ಕಾರ ನಿಗದಿಪಡಿಸಿದ ಬೆಲೆಯ ಪ್ರಕಾರನೇ ಆ ವಸ್ತುಗಳನ್ನು ಖರೀದಿ ಮಾಡೋದು, ಮಾರಾಟ ಮಾಡುವ ಪ್ರಕ್ರಿಯೆ ಜರುಗ್ತಾ ಇತ್ತು. ಧಾನ್ಯಗಳ ಮಾರುಕಟ್ಟೆಗೆ ಏನಂತ ಕರೀತಿದ್ರು ಅಂದರೆ ಶಹನ್ ಇ ಮಂಡಿ ಅಂತ ಕರೀತಿದ್ರು. ಆಗಲೇ ಹೇಳಿದ್ನಲ್ಲ ನಮಗೆ, ಶಹನ್ ಈ ಬರ್ಕೊಳ್ರಿ ಮಂಡಿ. ಶಹನ್ ಈ ಮಂಡಿ ಅಂದ್ರೆ ಏನು? ಧಾನ್ಯಗಳ ಮಾರುಕಟ್ಟೆ. ಧಾನ್ಯಗಳ ಮಾರುಕಟ್ಟೆಯನ್ನ ಶಹನ್ ಈ ಮಂಡಿ ಅಂತ ಕರೆದ್ರೆ, ಬಟ್ಟೆಗಳ ಮಾರುಕಟ್ಟೆಗೆ ಏನಂತ ಕರೀತಿದ್ರು? ಸರಾಯ್ ಇ ಅದಲ್. ಸರಾಯ್ ಇ ಅದಲ್. ಸರಾಯ್ ಇ ಅದಲ್ ಅಂದ್ರೇನು? ಬಟ್ಟೆಗಳ ಮಾರುಕಟ್ಟೆ. ಧಾನ್ಯಗಳ ಮಾರುಕಟ್ಟೆಯನ್ನ ಶಹನ್ ಇ ಮಂಡಿ ಅಂತ ಕರೆದ್ರೆ, ಬಟ್ಟೆಗಳ ಮಾರುಕಟ್ಟೆಯನ್ನ ಸರಾಯ್ ಇ ಅದಲ್ ಅಂತ ಜಾರಿಗೆ ತರ್ತಾನೆ. ಮಾರುಕಟ್ಟೆ ಮುಖ್ಯಸ್ಥನನ್ನ ಶಹನ್ ಇ ಮಂಡಿ ಎಂಬುದನ್ನು ನೇಮಕ ಮಾಡ್ತಾನೆ. ಒಟ್ಟಾರೆಯಾಗಿ ಅವರ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದ ಅತ್ಯಂತ ದೊಡ್ಡ ಮಾರುಕಟ್ಟೆ ಯಾವಂದ್ರೆ ಬದೌನಿ. ಇದು ಕ್ವಶನ್ ಆಗಿದೆ ನೋಡಿ, ಬದೌನಿ. ಕ್ವಶನ್ ಹೇಳ್ರಿ ನೋಡೋಣ. ಬದೌನಿ ಎಲ್ಲಿದೆ? ಪಶ್ಚಿಮ ಬಂಗಾಳದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಕರ್ನಾಟಕ ರಾಜ್ಯದಲ್ಲಿದೆ, ಮತ್ತೆ ಪಂಜಾಬದಲ್ಲಿದೆ. ಹೇಳ್ರಿ ನೋಡೋಣ, ಬದೌನಿ ಅನ್ನುವಂಥ ಸ್ಥಳ ಯಾವ ಪ್ರದೇಶದಲ್ಲಿದೆ? ಎಕ್ಸಲೆಂಟ್, ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರೆ ಸೂಪರ್. ಈ ಬದೌನಿ ಅನ್ನುವಂಥ ಪ್ರದೇಶ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶದಲ್ಲಿದೆ ನೋಡಿ. ಈ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದ ಅತ್ಯಂತ ಪ್ರಸಿದ್ಧ ಅಂದರೆ ಎಲ್ಲ ಮಾರುಕಟ್ಟೆಗಳ ಕೇಂದ್ರ ಸ್ಥಳ ಅಂತ ಕರಿತೀವಿ. ಅತ್ಯಂತ ಶ್ರೇಷ್ಠ ಮತ್ತು ದೊಡ್ಡದಾಗಿರುವಂಥ ಮಾರುಕಟ್ಟೆ ಯಾವುದಂದ್ರೆ ಉತ್ತರ ಪ್ರದೇಶದ ಬದೌನಿ ಅನ್ನುವಂಥ ಸ್ಥಳ ಇಂಪಾರ್ಟೆಂಟ್. ಎಲ್ಲ ವಸ್ತುಗಳು ಒಂದೇ ಮಾರುಕಟ್ಟೆಯಲ್ಲಿ ದೊರೆಯುವಂತೆ ಮಾಡ್ತಾನೆ. ಎಲ್ಲ ವಸ್ತುಗಳು ಒಂದೇ ಮಾರುಕಟ್ಟೆಯಲ್ಲಿ ದೊರೆಯುವಂತೆ ಮಾಡೋದನ್ನ ಸರೈ ಇ ಅದಲ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಒಟ್ಟಾರೆಯಾಗಿ ಶ್ರೇಷ್ಠ ಮಟ್ಟದ ಮಾರುಕಟ್ಟೆಯನ್ನು ಮಾಡಿರ್ತಕ್ಕಂಥ ಈತನ ಆಸ್ಥಾನದಲ್ಲಿ ನಾನು ಇನ್ನು ಹೇಳ್ತಾ ಇದ್ದೆ ನಿಮಗೆ, ಏನು ಅಮೀರ್ ಖುಸ್ರೋ ಅನ್ನುವಂಥ ವ್ಯಕ್ತಿ ಇದ್ದ. ಆ ಅಮೀರ್ ಖುಸ್ರೋ ಅನ್ನುವಂಥ ವ್ಯಕ್ತಿಯನ್ನು ಭಾರತದ ಗಿಳಿ ಅಂತ ಕರೀತಾರೆ. ಸಿತಾರ ಮತ್ತು ತಬಲಗಳನ್ನು ಪರಿಚಯ ಮಾಡ್ತಾನೆ. ಕುತುಬುದ್ದೀನ್ ಐಬಕ್ಕ ಅಲೈ ದರ್ವಾಜ್ ಅನ್ನುವಂಥ ಒಂದು ಪ್ರವೇಶ ದ್ವಾರವನ್ನು, ಸಿರಿಕೋಟೆ ಅನ್ನುವಂಥದ್ದನ್ನು, ಅಲೈ ಮಿನಾರ್ ಅನ್ನುವಂಥದ್ದನ್ನು, ಮಹಲ್ ಹಜರ್ ಸತನ್ ಅನ್ನುವಂಥದ್ದನ್ನು, ಜಮಾಯಿತ್ ಖಾನ್ ಮಸೀದಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಕೊನೆಯ ಮೊಮೆಂಟದಲ್ಲಿ ಈತ ವಿಷ ಪ್ರಾಶನಕ್ಕೆ ಒಳಗಾದ ಅಂತ ಇವನಿಗೆ ವಿಷ ಹಾಕ್ತಾರೆ. ಇವನಿಗೆ ವಿಷ ಹಾಕಿದಂಥ ವ್ಯಕ್ತಿ ಯಾರಂದರೆ
ಯಾರು ತನ್ನನ್ನು ಶ್ರೇಷ್ಠ ದಂಡನಾಯಕ ಅಂತ ನಂಬಿದ್ನೋ ಆ ಶ್ರೇಷ್ಠ ದಂಡನಾಯಕನಾಗಿರುವಂಥ ಮಲ್ಲಿಕಾಫರ್ ಅನ್ನುವಂಥ ವ್ಯಕ್ತಿಯ ವಿಷಪ್ರಾಶನಕ್ಕೆ ಒಳಗಾಗಿ ಮರಣ ಅಪ್ಪಿದಂಥ ವ್ಯಕ್ತಿ ಅಲ್ಲಾವುದ್ದೀನ್ ಖಿಲ್ಜಿ. ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿರುವಂಥ ಮಲ್ಲಿಕಾಫರ್ ಆಳ್ವಿಕೆ ಮಾಡ್ಬೇಕಂತಾನೆ. ಅಷ್ಟೇ ಅಲ್ಲ, ಮಲ್ಲಿಕಾಫರ್ನ ಇನ್ನೊಂದು ವಿಶೇಷ ಏನಂದರೆ ಕಮಲಾದೇವಿಯನ್ನು ತನ್ನ ಪಟ್ಟದ ರಾಣಿಯನ್ನಾಗಿ ಘೋಷಣೆ ಮಾಡ್ಕೊತಾನೆ. ಇದೇ ನೋವಿನ ಸಂಗತಿ. ಇನ್ನು ಈ ಮನೆತನದ ಕೊನೆಯ ದೊರೆ ಯಾರಂದರೆ ಖುಸ್ರೂ ಖಾನ್ ಅನ್ನುವಂಥ ವ್ಯಕ್ತಿ. ಖುಸ್ರೂ ಖಾನ್ ಅನ್ನುವಂಥ ವ್ಯಕ್ತಿ ಈ ಸಾಮ್ರಾಜ್ಯದ ಕೊನೆಯ ದೊರೆ ಅಂತೇಳಿ ಓದ್ತೀವಿ. ಬಹುಶಃ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಈ ಖಿಲ್ಜಿ ಸಂತತಿಯ ಕೊನೆಯ ದೊರೆ ಯಾರಂದ್ರೆ ಖುಸ್ರೂ ಖಾನ್. ಖುಸ್ರೂ ಖಾನ್ ನಂತರ ಈ ಸಾಮ್ರಾಜ್ಯ ಯಾವ ಸಾಮ್ರಾಜ್ಯ ಪ್ರಾರಂಭ ಆಯಿತು ಅಂದರೆ ತುಘಲಕ್ ಸಂತತಿ ಪ್ರಾರಂಭವಾಯಿತು.